च्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लभं जानकीनायकं रामचन्द्रं भजे। ಇವನಾರವನೆಂದೆಣಿಸದಿರಯ್ಯ ಇವನಾರವನೆಂದೆಣಿಸದಿರಯ್ಯ ಇವನಮ್ಮವನೆಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ कल्याणाद्भुतगात्राय कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलं निरञ्जनाय विद्महे निराभासाय धीमहि तन्नः श्रीनिवासः प्रचोदयात्। श्री वीरनारायणस्वामिने नमः। श्री वीरनारायणस्वामिने नमः। ಆನಂದ್ ಗುರುಜಿ ಅಂದ್ರೆ ನಮ್ಗೆ ಭಾಳ ಇಷ್ಟ. ಅವ್ರ ಪ್ರೋಗ್ರಾಮ್ ಅಂದ್ರೆ ತುಂಬಾನೇ ಇಷ್ಟ ನಮ್ಗೆ. ನಾವು ದಿನ ನೋಡ್ತೀವಿ ಆನಂದ್ ಗುರುಜಿ ಅವ್ರದ್ದು. ಅವ್ರು ನೋಡಕ್ಕಂತ ನಾವು ಸೌದತ್ತಿಯಿಂದ ಬಂದೀವಿ. ಅವರಿಂದ ನಮಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಕೇಳ್ಕೊತೀವಿ ನಾವು. ಆಮೇಲೆ ಅವರು ಒಂದು ಅನುಷ್ಠಾನ ಹೇಳಿದ್ರು, ಅದನ್ನು ಚೆನ್ನಾಗಿ ಮಾಡಿದ್ವಿ. ಅದೆಲ್ಲ ನಮಗೆ ಒಳ್ಳೇದಾಯ್ತು. ಸೈಟ್ ಹಿಡಿದ್ವಿ. ಆಮೇಲೆ ರಾಶಿ ಭವಿಷ್ಯ ಅಂದ್ರೆ ತುಂಬ ನೋಡ್ತೀವಿ ನಾವು. ಒಂದಿನಾನು ಮಿಸ್ ಮಾಡೋದಿಲ್ಲ. ವಿಷ್ಣು ದಶಾವತಾರ ಅಂದ್ರೂ ತುಂಬ ಚೆನ್ನಾಗಿ ಬರ್ತಿದೆ ಈಗ.
ಓಂ ಶ್ರೀಃ ಕಾಂತಾಯ ಕಲ್ಯಾಣನಿಧೇನಿಧೇಶ್ವರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾರುದ್ಧಶ್ಚ ಶೇಷಾದ್ರಿಪತೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸ್ವತಃ ಬ್ರಹ್ಮದೇವರ ಕರಾರ್ಚಿತದಿಂದ ಪ್ರತಿಷ್ಠಾಪನಗೊಂಡಂಥ ಗದಗ ವೀರನಾರಾಯಣ. ಗದಗ ವೀರನಾರಾಯಣನಿಗೆ ಸಾಕಷ್ಟು ಇತಿಹಾಸ ಇದೆ. ಗದಗ ಕ್ಷೇತ್ರಕ್ಕೆ ಬಂದರೆ ವೀರನಾರಾಯಣನ ದರ್ಶನ ಇದೆಯಲ್ಲ, ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯಲೋಕವನ್ನು ಲಭಿಸ್ತಕ್ಕಂಥದ್ದು. ಪುಣ್ಯಲೋಕವನ್ನು ಲಭಿಸಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರ ಗದಗ ವೀರನಾರಾಯಣನ ಕ್ಷೇತ್ರ. ಸ್ವಾಮಿಯ ದರ್ಶನ ಆನಂದಮಯ. ಬದರಿ ಕ್ಷೇತ್ರದ ವರ್ಷದ 365 ದಿವಸ ಸ್ವಾಮಿ ದರ್ಶನ ಇಲ್ಲ, ಅಲ್ಲಿ ಬರೀ 6 ತಿಂಗಳು ಮಾತ್ರ. ಆದರೆ ವರ್ಷದ 365 ದಿವಸ ಸ್ವಾಮಿಯ ದರ್ಶನ ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ವಿಶೇಷವಾಗಿರ್ತಕ್ಕಂಥ ಗದಗಿನ ವೀರನಾರಾಯಣನ ದರ್ಶನ ಅತ್ಯಮೂಲ್ಯ, ವಿಶೇಷತೆ. ಜೊತೆಗೆ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗಬೇಕಾದ್ರೆ ಶ್ರೀಮನ್ನಾರಾಯಣನ ಅನುಗ್ರಹ ಬೇಕು. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ಅದರಲ್ಲೂ ಮಹರ್ಷಿ ಧರ್ಮಯಾತ್ರೆ ಗದಗಿನತ್ತ ನಮ್ಮ ಪಯಣ. ಗದಗಲ್ಲಿರ್ತಕ್ಕಂಥ ಮೂಲ ಸಾನ್ನಿಧ್ಯ, ವಿಶೇಷವಾಗಿರ್ತಕ್ಕಂಥ ವಿರಾಟ್ ಸ್ವರೂಪನಾಗಿರ್ತಕ್ಕಂಥ ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಬಂದು ಶ್ರೀ ವಿಷ್ಣು ದಶಾವತಾರದ ಒಂದು ಮಹಾ ಸಂಕಲ್ಪವನ್ನು ಮಾಡ್ತಿದ್ದೇವೆ. ಶ್ರೀ ವಿಷ್ಣು ದಶಾವತಾರದಲ್ಲಿರ್ತಕ್ಕಂಥ ವಿಚಾರಗಳು ಸಹಿತ ನಮ್ಮೊಳಗಿರ್ತಕ್ಕಂಥ ಅಸುರತ್ವ, ನಮ್ಮೊಳಗಿರ್ತಕ್ಕಂಥ ಕೆಟ್ಟ ಗುಣಗಳು ದೂರ ಆಗಿ ಪ್ರತಿಯೊಬ್ಬರು ಸುಖ, ಶಾಂತಿ, ನೆಮ್ಮದಿ ದಯಪಾಲಿಸ್ತೆ ಅಂತ ಹೇಳಿ ಗದಗ ವೀರನಾರಾಯಣನಿಗೆ ಒಂದು ಮಹಾ ಸಂಕಲ್ಪವನ್ನು ನಡೆಸೋಣ. ಜೊತೆಗೆ ರಾಜ್ಯದ ರೈತರಿಗಾಗಲಿ, ರಾಜ್ಯ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅನ್ನವನ್ನು ಉಡಬಡಿಸ್ತಕ್ಕಂಥ ರೈತ ಬಾಂಧವರು ಹಾಗೂ ಯೋಧರು ಸಮಸ್ತರು ಸಹಿತ ಸುಖ, ಸಂತೋಷ, ನೆಮ್ಮದಿಯಿಂದಿರಲಿ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಸಂಕಲ್ಪ ಎಲ್ಲರಿಗೋಸ್ಕರ ಎಲ್ಲರೂ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡಿ. ನಾರಾಯಣ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವದೋ ವೃತ್ವ ಅತ್ಯಧಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉದಾಮೃತಸ್ತ್ವಸ್ಯೇಷಾನಃ. ಗೋವಿಂದ ಗೋವಿಂದ. ಧ್ಯೇಯಃ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುರ್ಧೃತ ಶಂಖಚಕ್ರ ಇದಂ ವಿಷ್ಣುರ್ಚಕ್ರಮೇ ತ್ರೇಧಾಂದೀಪದಂ ಸಮೂಢಪಶ್ಯಮಾಗಂ ಸುರೇಂ. ಓಂ ನಮೋ ನಾರಾಯಣಾಯ. ಧ್ಯೇಯಃ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುರ್ಧೃತ ಶಂಖಚಕ್ರ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶಾಂತಾಕಾರಂ ಭುಜಗಶಯನಂ ಆನಂದ್ ಗುರೂಜಿ ಅಂದರೆ ಭಾಳ ಇಷ್ಟ. ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗ 8 ಗಂಟೆ ಆಗುತ್ತೋ ಅಂತ ನಮಗೆ ಭಾಳ ಖುಷಿಯಲ್ಲಿರ್ತೀವಿ. ಭಾಳ ಒಳ್ಳೇದಾಗ್ಯದ. ಅವ್ರು ಹೇಳಿದ್ದು ಯಾವುದೂ ಬಿಡಂಗಿಲ್ಲ, ಮಾಡ್ತೀವಿ, ನಮ್ಗೆ ಸಾಧ್ಯವಾದಷ್ಟು ಮಾಡ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರನ್ನ ನೋಡ್ಲಾರ್ದ ನಾವು ಕಾಫಿ ಅದು ಕುಡಿಯೋದೇ ಇಲ್ಲ. ಅವ್ರು ಭಾಳ ಒಂದು ತಂದೆ ಸಮಾನ ಅಂತಂದು ಎಲ್ಲರಿಗೂ ತಿಳುವಳಿಕೆ ಹೇಳೋದು ನಮಗೆ ಭಾಳ ಖುಷಿ ಅನ್ಸದ. ಬಹಳ ನಮಗೆ ಖುಷಿಲಿದ್ದ ಮಾತು ಏನು ಹೊರಗೆ ಬರೋಕೆ ಇದಾಗವಲ್ದು, ಅಷ್ಟು ಚಲೋ ಅನ್ಸದ. ಇನ್ನೂ 106 ವರ್ಷ ಇರಲಿ, ಅವರು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ವಿಷ್ಣು ದಶಾವತಾರದ್ದು ಚೆನ್ನಾಗಿ ಬರ್ತಿದೆ. नमो रम्यनामं नमो भवपुनीतं नमो चिरञ्जीवं नमो विश्वपूज्यम्
नमो शत्रुनाशनकरं धीररूपं नमो मारुतिं रामदूतं नमामि नमो देवदेवं नमो भक्तरत्नं मनोजवं मारुततुल्य वेगं चितेन्द्रियं बुद्धिमतां वरिष्ठं वातात्मजं वानरमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ತಳಭಾಗದಲ್ಲಿ ಹನುಮದೇವರು, ಮೇಲ್ಭಾಗದಲ್ಲಿ ಗರುಡ ಇರತಕ್ಕಂಥದ್ದು. ಈ ಕಂಬಕ್ಕೆ ಒಂದು ವಿಶೇಷವಾದಂಥ ಚೈತನ್ಯ ಇದೆ. ಈ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ವಿಶೇಷವಾದಂತಹ ಮಾರುತಿನ ಮತ್ತು ಹನುಮನ ದರ್ಶನ ಆದ ನಂತರ ಗರುಡದೇವರ ದರ್ಶನ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಂಬಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ ತದನಂತರ ಸ್ವಾಮಿಯ ದರ್ಶನಕ್ಕೆ ಹೊರಡತಕ್ಕಂಥದ್ದು ಇಲ್ಲಿನ ಪದ್ಧತಿ. ಶ್ರೀಮನ್ನಾರಾಯಣ. रामदूतं नमामि नमो देवदेवं नमो भक्तरत्नं नमो अभयवरदं नमो पञ्चवदनं नमो शुभमङ्गलम् आञ्जनेयं नमो मारुतिं रामदूतं नमामि श्री आञ्जनेयं नमस्ते ಓಂ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಓಂ ನಮೋ ನಾರಾಯಣಾಯ. ಗದಗ ವೀರನಾರಾಯಣನ ಈ ಸಾನ್ನಿಧ್ಯದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಈ ವೃಕ್ಷರಾಜನ ಸಾನ್ನಿಧ್ಯವೇ ಬಹಳ ವಿಶೇಷ. ವೃಕ್ಷರಾಜನ ಸಾನ್ನಿಧ್ಯದಲ್ಲಿ ಸಾಕಷ್ಟು ಪಕ್ಷಿಗಳಿಗೂ ಸಹಿತ ಇಲ್ಲಿ ಆಸ್ಥಾನ ಇದೆ. ಏನೇ ಆದರೂ ಇಂತಹ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಈ ವೃಕ್ಷಕ್ಕೆ ತನ್ನದೇ ಆದಂಥ ಒಂದಷ್ಟು ಆದ್ಯತೆ ಇದೆ. ಈ ವೃಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಬೇವು ಇದೆ, ಅಶ್ವತ್ಥನೂ ಇದೆ. ಬೇವಿನ ವೃಕ್ಷ, ಅಶ್ವತ್ಥ ವೃಕ್ಷ ಎರಡೂ ಸಹಿತ ಏಕಕಾಲದಲ್ಲೇ ದರ್ಶನ ಮಾಡಬಹುದು. ಒಂದು ಪ್ರದಕ್ಷಿಣೆ ಮಾಡಿದ್ರೆ ಎರಡೂ ವೃಕ್ಷಗಳಿಗೂ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತೆ. ಅದಕ್ಕಿನ್ನ ಒಂದು ಹೆಜ್ಜೆ ಮುಂದೆ ಅಂದರೆ ನಾಗರಕಲ್ಲು ಇಲ್ಲಿದೆ. ನಾಗದೇವತೆಗಳಿಗೂ ಸಹಿತ ಇಲ್ಲಿ ವಾಸ ಇರತಕ್ಕಂಥದ್ದು, ವಿಶೇಷವಾಗಿ ಆದ್ಯತೆ ಇರತಕ್ಕಂಥ ಈ ಸಾನ್ನಿಧ್ಯ. ಸಂತಾನಕ್ಕಾಗಲಿ ಅಥವಾ ಗರ್ಭದಲ್ಲಿರ್ತಕ್ಕಂಥ ದೋಷಕ್ಕಾಗಲಿ ಅಥವಾ ಯಾವುದೇ ಸಮಸ್ಯೆಯನ್ನು ಹೊತ್ತು ಬರ್ತಕ್ಕಂಥವ್ರಿಗೂ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ಅನಂತರ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಈ ವಿಶೇಷವಾಗಿರ್ತಕ್ಕಂಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡತಕ್ಕಂಥದ್ದು ಇಲ್ಲಿನ ಪದ್ಧತಿ ಇದೆ. ಹಾಗಾಗಿ ಈ ವೃಕ್ಷ ನಮಸ್ಕಾರ ಈ ದೇವಾಲಯದಲ್ಲಿ ಮತ್ತಷ್ಟು ಹೆಸರಿರ್ತಕ್ಕಂಥದ್ದು. ಬೇವಿನ ವೃಕ್ಷ ಹಾಗೂ ಅಶ್ವತ್ಥ ವೃಕ್ಷ ಎರಡೂ ಸಹಿತ ಈ ವೃಕ್ಷ ಸಾನ್ನಿಧ್ಯದಲ್ಲಿದೆ. ಭಗವಂತ, ಬೇವು ಅಂದರೆ ಶಕ್ತಿ ಅಂತ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ. ಇವತ್ತು ಬಂದಾನಲ್ರಿ ಭಾಳ ಖುಷಿ ಆಗೈತ್ರಿ ನಮ್ಗೆ. ನನಗೆ ಚಲನ್ ಹಚ್ಚಕ್ಕೆ ಬರ್ದಿಲ್ರಿ, ಹುಡುಗರು ಕರೆದು ಆನಂದ್ ಗುರುದಿದ್ದು ಹಚ್ಚ ಬರ್ರಿ ಅಂತೇನ್ರಿ. ಭಾಳ ಇಷ್ಟ ಆಗೈತ್ರಿ ನಮ್ಗೆ. 2 ಗಂಟೆಗೆ ಎದ್ದೇವ್ರಿ. ನಿನ್ನೆ ನಾವು ಭಾಳ ಪ್ಯಾಟಿಗೆಲ್ಲ ಅಡ್ಡಾಡಿ ನಮ್ಗೆ ಏನು ಬೇಕಾದ್ದು ಎಲ್ಲ ತಂದೇವ್ರಿ. ನಮ್ಗೆ ಆನಂದ್ ಗುರುಜಿ ಅಂದ್ರೆ ಇವತ್ತು ಹೊಟ್ಟೆ ತುಂಬೈತ್ರಿ. जगज्जालपालं खचत्कण्ठमालं शरच्चन्द्रबालं महादैत्यकालं ವಸುದೈವ ಸುದಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. सुपद्मासहायं भजेऽहं सदाम्बोदिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं
ಒಳ್ಳೆಯದಾಗಲಿ. ನಮಸ್ತೆ ಶಾರದಾದೇವಿ, ಶೃಂಗೇರಿ ಪುರವಾಸಿನಿ. ಅಮ್ಮ, ನನಗೆ ಒಳ್ಳೆ ವಿದ್ಯಾ, ಬುದ್ಧಿ, ಜ್ಞಾನ, ಸಂಸ್ಕಾರ, ಸಂಸ್ಕೃತಿ, ತಂದೆ ತಾಯಿ, ಗುರು ಹಿರಿಯರನ್ನು ಗುರುತಿಸಿ ಗೌರವಿಸಿ ಸದಾ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನ ಸುಭಿಕ್ಷವಾಗಿ ನೆಮ್ಮದಿಯಾಗಿ ಇರಲಿಕ್ಕೆ ನೀನು ಆಶೀರ್ವಾದ ಕೊಡು ತಾಯಿ. ಎಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಪ್ರತಿ ದಿವಸ ಅಪ್ಪ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅಪ್ಪ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಶಾಲೆಗೆ ಬಂದ ತಕ್ಷಣ ಗುರುಗಳು ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಮನೆಯಲ್ಲಿ ಅಪ್ಪ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಶಾಲೆಗೆ ಬಂದ ತಕ್ಷಣ ಗುರುಗಳು ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅನಂತರ ಶಾಲೆ ಒಳಗಡೆ ಹೋಗ್ಬೇಕಾದ್ರೆ ಬಲಗಾಲಿಟ್ಟು ಒಳಗೆ ಹೋಗಿ ಕೂತ್ಕೋಬೇಕು. ಶ್ರದ್ಧಾಭಕ್ತಿಯಾಗಿ ಪಾಠ ಕಲಿಬೇಕು. ವಿದ್ಯಾಭ್ಯಾಸ, ಇವತ್ತು ನೀವು ಪುಟ್ಟ ಪುಟಾಣಿ ಮಕ್ಕಳಾಗಿದ್ದೀರಿ. ನಿಮಗೆ ಸಾಕಷ್ಟು ಜ್ಞಾನ ಬೇಕಾಗಿದೆ, ಸಾಕಷ್ಟು ವಿದ್ಯೆ ಬೇಕಾಗಿದೆ. ನೀವು ಸಂಪೂರ್ಣವಾದಂಥ ಜ್ಞಾನವಂತರಾಗಿ ಬುದ್ಧಿವಂತರಾದರೆ ನಮ್ಮ ಭಾರತಾಂಬೆಯ ಸೇವೆ ಮಾಡಲಿಕ್ಕೆ, ನಾಳೆ ದಿವಸ ನಿಮ್ಮದೇ ಆದಂಥ ಒಂದು ಸ್ವತಂತ್ರ ಬದುಕು ಕಾಣಲಿಕ್ಕೆ ಒಳ್ಳೆಯ ಯಶಸ್ಸಾಗುತ್ತೆ. बोलो भारत माता की, बोलो भारत माता की, बोलो भारत माता की. ಒಳ್ಳೆಯದಾಗಿ. ನನ್ನ ಹೆಸರು ಸುಜಾತ ಅಂತ, ಕೊಪ್ಪಳದಿಂದ ಬಂದಿದ್ದೀವಿ. ಆನಂದ್ ಗುರೂಜಿ ಕಾರ್ಯಕ್ರಮನ ಪ್ರತಿನಿತ್ಯ ತಪ್ಪದೇ ನೋಡ್ತೀವಿ. ಅವ್ರ ಕಾರ್ಯಕ್ರಮ ನೋಡದಿರೋ ದಿನಗಳೇ ಇಲ್ಲ. ನಮ್ಗೆ ಅವರಿಂದ ತುಂಬ ಉಪಕಾರ ಆಗೈತಿ. ನಮಗಂತಲ್ಲ, ಇಡೀ ದೇಶದ ಮಹಿಳೆಯರಿಗಂತೂ ಎಕ್ಸ್ಪೆಷಲಿ ಮಹಿಳೆಯರಿಗೆ ಜಾಸ್ತಿ ಒಳ್ಳೆಯದಾಗಿರೋದ್ರಿಂದ ಆ ಕಾರ್ಯಕ್ರಮನ ತಪ್ಪದೇ ನೋಡ್ತೀವಿ. ಜನರಿಗೆ ಸಹಾಯ ಆಗೈತಿ, ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ರು. ಅವ್ರು ಹೇಳೋಂಥ ಅನುಷ್ಠಾನ ತಪ್ಪದೇ ಮಾಡ್ತೀವಿ. ಸಾಧ್ಯ ಆದಷ್ಟು ಬೇರೆಯವ್ರಿಗೂ ಹೇಳ್ಕೊಡ್ತೀವಿ. ಅಕ್ಕಪಕ್ಕದ ಮನೆಯಲ್ಲಿರೋರಿಗೆಲ್ಲ ನಾವು ಕೆಲವೊಂದು ಗಿಡಮೂಲಿಕೆಗಳು ಬೇಕಂದ್ರೂ ಕೂಡ ನಾವು ಹೇಳ್ಕೊಡ್ತೀವಿ. ಕೆಲವೊಬ್ಬರು ಕೆಲಸ ಮಾಡೋಕೆ ಹೋಗೋಂಥ ಜನರಿಗೆ ಬಂದ ಮೇಲೆ ಕೇಳಿದ್ರು ಕೂಡ ನಮ್ಮ ತಿಳಿದದ್ದನ್ನು ಈ ಥರ ಅನುಷ್ಠಾನ ಮಾಡೋಕೆ ಹೇಳ್ಯಾರ, ಮಾಡಿರಿ, ಇದರಿಂದ ಈ ಥರ ಒಳ್ಳೇದಾಗುತ್ತೆ ಅಂತ ಹೇಳಿ ಮೊಬೈಲಲ್ಲೇ ರೆಕಾರ್ಡ್ ಮಾಡಿ ಅವ್ರು ಬಂದ ಮೇಲೆ ರೆಕಾರ್ಡ್ ಆನ್ ಮಾಡಿ ಆದ್ರೂ ಅವ್ರಿಗೆಲ್ಲ ತಿಳಿಸಿ ಹೇಳ್ತೀವಿ. ಇದರಿಂದ ಸಾಕಷ್ಟು ಅನುಕೂಲ ಐತೆ. ಅವರಿಗೆ ದೇವರು ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಬೇಡ್ಕೊತೀನಿ. ಅವ್ರ ಎತ್ತ ತಾಯಿ ತುಂಬ ಅದೃಷ್ಟವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.
महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु हे महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಗುರು ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಪುಟ್ಟರಾಜ ಗವಾಯಿ ಅವರ ಸಮಾಧಿ. ಪುಟ್ಟರಾಜ ಗವಾಯಿ ಅವರ ಸಮಾಧಿ ಇಲ್ಲಿ ಅರ್ಧೇ ಅಂತಹ ಒಂದು ವಿಶೇಷತೆ ಇದೆ. ಬರ್ತಕ್ಕಂತಹ ಭಕ್ತರು ಸಹಿತ ಗಾನಯೋಗಿ ಪುಟ್ಟರಾಜ ಅಜ್ಜಯ್ಯನವರ ಈ ಒಂದು ಗದ್ದಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಗದ್ದಿಗೆಯಿಂದಲೇ ಮಾತು, ಗದ್ದಿಗೆಯಿಂದಲೇ ಗಾನ. ಕಣ್ಣಿಲ್ದಿದ್ದರೂ ಕಣ್ಣಿರ್ತಕ್ಕಂಥವ್ರಿಗೂ ಸಹಿತ ಕಣ್ಣಿನ ದಾರಿ ತೋರಿಸ್ತಂಥವ್ರು. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಗದ್ದಿಗೆ ಪುಟ್ಟರಾಜ ಅಜ್ಜಯ್ಯನವರ ಗದ್ದಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ಒಳಗಣ್ಣನ್ನು ತೆರೆದು ನಮ್ಮಲ್ಲಿರ್ತಕ್ಕಂತಹ ಕಷ್ಟವನ್ನು ದೂರ ಮಾಡಿಕೊಳ್ಳೋಣ, ಇನ್ನೊಬ್ಬರ ಕಷ್ಟವನ್ನು ದೂರ ಮಾಡೋಣ, ಆ ಕಷ್ಟಕ್ಕೆ ಇನ್ನೊಬ್ಬರು ಸ್ಪಂದಿಸುವಂತಹ ಗುಣ ಎಲ್ಲರಲ್ಲೂ ಇರಲಿ ಅಂತ ಹೇಳಿ ಪುಟ್ಟರಾಜ ಅಜ್ಜಯ್ಯನವರ ಕೃಪಾಶೀರ್ವಾದ ಎಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ. ಬೆಟಗೇರಿಯಿಂದ ಜ್ಯೋತಿ ಭಜಂತ್ರಿ ಅಂತಂದು ನಾವು ಗುರುಗಳ ಆನಂದ ಮಹರ್ಷಿ ಗುರುಗಳನ್ನು ದಿನ ಟಿವಿಯಲ್ಲಿ ನೋಡ್ತೀವಿ. ಅವ್ರದ ವಾಹಿನಿಯನ್ನು ನೋಡ್ತಾ ಇದ್ರೆ ಕೇಳಕೋಬೇಕನ್ನಿಸ್ತದೆ. ಅವ್ರನ್ನ ವಾಹಿನಿಯನ್ನು ನೋಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇದೆ. ಈಗ ಅವರ ವಾಹಿನಿ ನೋಡಿದ ಸುಟ್ಟು ನಾವು ಸಂತೋಷವಾಗಿದ್ದೀವಿ ನಮ್ಮ ಮನೆಯಲ್ಲಿ.
ಐನಾಳ್ ಗ್ರಾಮದಿಂದ ಬಂದಿದ್ದೇವೆ, ರೋಣ ತಾಲೂಕು. ನಾವು 8ರಿಂದ 9 ಮಟ್ಟ ಟಿ ವಿ ಬಿಟ್ಟು ಅಗಲುವುದಿಲ್ಲ. ಅವ್ರ ಕಾರ್ಯಕ್ರಮ ಅಂದರೆ ಭಾಳ ಇಂಟ್ರೆಸ್ಟ್ ಆಗುತ್ತದೆ. ಅವ್ರು ಹೇಳಿದ್ದೆಲ್ಲ ಪರಿಹಾರವಾಗಿದೆ. ಪಂಚಾಕ್ಷರಿ ಗುರುಗಳ ಈ ಒಂದು ಗದ್ದಿಗೆ ಪುಟ್ಟರಾಜ ಅಜ್ಜಯ್ಯನವರ ಅವರ ಗುರುಗಳು ಪಂಚಾಕ್ಷರಿ ಅಜ್ಜಯ್ಯನವರು. ಅವರ ಗದ್ದಿಗೆಯಲ್ಲಿ ನಮಸ್ಕಾರ ಮಾಡ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದ ಮಾಹಿತಿ ಸಾಕಷ್ಟು ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾದಾಸೋಹ ನಡೀತಾ ಇದೆ. ನಿರಂತರವಾದಂತಹ ಗಾನದಾಸೋಹ ಅಂದರೆ ಸಂಗೀತ ಪ್ರಭೆ ಅಂತಕ್ಕಂಥದ್ದು. ಸಂಗೀತದಿಂದಲೇ ತಮ್ಮ ಜೀವನೋಪಾಯ, ಸಂಗೀತದಿಂದಲೇ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಸಂಕಲ್ಪ ಎಲ್ಲವೂ ಸಂಗೀತದಿಂದಲೇ. ಆ ತಾಯಿ ಶಾರದೆಯ ಅನುಗ್ರಹ ಈ ಆಸ್ಥಾನದಲ್ಲಿ ನಿರಂತರವಾಗಿದೆ. ಅಂತಹ ಆಸ್ಥಾನದ ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಪುಟ್ಟರಾಜ ಗವಾಯಿ ಆಯಿತು, ಇನ್ನು ಪಂಚಾಕ್ಷರಿ ಗವಾಯಿಗಳಾಯಿತು. ಇನ್ನು ಅವರಿಗೆ ದೊಡ್ಡವರು ಆಸ್ಥಾನದ ಸಂಸ್ಥಾಪಕರು ಹಾನಗಲ್ ಕುಮಾರಸ್ವಾಮಿ ಗುರುಗಳು. ಹಾನಗಲ್ ಕುಮಾರಸ್ವಾಮಿಗಳವರ ಈ ವಿಶೇಷವಾಗಿರ್ತಕ್ಕಂಥ ಗದ್ದಿಗೆ ಒಟ್ಟಾರೆ ಹೇಳಬೇಕಂದ್ರೆ 3 ಜನದ 3 ಯತಿಗಳ 3 ಗುರುಗಳ ಗದ್ದಿಗೆಯನ್ನು ನಾವು ದರ್ಶನ ಮಾಡಿದ್ದೀವಿ. ಈ ಗುರು ಪರಂಪರೆ ವಿಶೇಷವಾಗಿರ್ತಕ್ಕಂಥ ಅವಧೂತ ಪರಂಪರೆ ಜೊತೆಗೆ ಗುರುಗಳ ಸಾನ್ನಿಧ್ಯ ಇದೆಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ. ಗುರುಗಳನ್ನೊಮ್ಮೆ ದರ್ಶನ ಮಾಡಿದರೆ ಸಾಕು, ನಮ್ಮ ಜನ್ಮದಾರಭ್ಯ ಪ್ರಾರಬ್ಧ ಕ್ರಮ ದೂರ ಆಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಇವತ್ತು ನಾವಿದ್ದೇವೆ. ಹಾನಗಲ್ ಕುಮಾರಸ್ವಾಮಿ ಅಜ್ಜ ಅವರು ಇಂದಿಗೂ ನಿಜಕ್ಕೂ ಹೇಳಬೇಕಂದ್ರೆ ಪವಾಡ ಪುರುಷರೇ ಸರಿ. ಇವತ್ತು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಈ ಕಾವ್ಯ ಅಂತಕ್ಕಂತಹದ್ದು, ಕಾವಿ ಮತ್ತು ಸನ್ಯಾಸಿ ದೀಕ್ಷೆಗಳನ್ನು, ಆ ಸನ್ಯಾಸ ದೀಕ್ಷೆಗಳನ್ನು ಹಾಗೂ ಧರ್ಮದ ಪರಂಪರೆಯನ್ನು ಇವತ್ತಿಗೂ ಉಳಿಬೇಕಾದರೆ ಅದಕ್ಕೆ ಮೂಲಪೀಠ ಅಂದರೂ ಇದು ತಪ್ಪಾಗಲಾರದು. ಸಾಕಷ್ಟು ಜನ ಶಿವಯೋಗಿಗಳನ್ನು ಸಹಿತ, ಸಾಕಷ್ಟು ಜನ ಯೋಗಿಗಳನ್ನು, ಧರ್ಮದ ಗುರುಗಳನ್ನು ಹುಟ್ಟು ಹಾಕಿರ್ತಕ್ಕಂಥ ಸಂಸ್ಥೆ ಇದು. ಅಂತಹ ಸಂಸ್ಥೆ ವಿಶೇಷವಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿ, ಅದರಲ್ಲೂ ಹಾನಗಲ್ ಕುಮಾರಸ್ವಾಮಿಯವರ ಈ ಒಂದು ಯೋಗ ಮಂಟಪ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇಂದಿಗೂ ಸಾಕಷ್ಟು ಜನ ಯತಿವರಣ್ಯರು ಇಲ್ಲಿಗೆ ನಡ್ಕೊಳ್ಳೋದುಂಟು. ಸಾಕಷ್ಟು ಜನ ಯತಿವರಣ್ಯರನ್ನು ಇಲ್ಲಿಯೇ ಬೆಳೆಸಿ ಅವರಿಗೆ ಜ್ಞಾನ ಭಿಕ್ಷೆಯನ್ನು ಕೊಟ್ಟು ಒಂದೊಂದು ಆಸ್ಥಾನದಲ್ಲಿ ಧರ್ಮ ರಕ್ಷಣೆಗಾಗಿ ನಿಲ್ಲಿಸಿರೋದು ಉಂಟು. ಅಂತಹ ವಿಶೇಷವಾಗಿರ್ತಕ್ಕಂತಹ ಗುರುಗಳ ಸಾನ್ನಿಧ್ಯ, ಗುರುಗಳ ಆಶೀರ್ವಾದ ರಾಜ್ಯದಾದ್ಯಂತ ನಾಡಿನ ಸಮಸ್ತರಿಗೂ, ರಾಜ್ಯ ದೇಶದ ಸಮಸ್ತರಿಗೂ ಇರಲಿ, ಒಳ್ಳೆಯದಾಗಲಿ. ಕಳಬೇಡ ಕೊಲಬೇಡವೋ ಮನುಜ, ಹುಸಿಯ ನುಡಿಯಲು ಬೇಡವೋ. ಕಳಬೇಡ ಕೊಲಬೇಡವೋ ಮನುಜ, ಹುಸಿಯ ನುಡಿಯಲು ಬೇಡವೋ. ಮುನಿಯಬೇಡ ಅನ್ಯರ ಸಹ್ಯ ಪಡಬೇಡ. ಹಲೋ, ನಮಸ್ತೆ ಗುರೂಜಿ. ನಾವು ನಿಮ್ಮ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀವಿ. ನಮ್ಮ ಸೈಡ್ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ. ನಾವು ಮೊನ್ನೆ ದಾವಣಗೆರೆಗೂ ಬಂದಿದ್ವಿ, ಅಲ್ಲಿ ನೀವು ನಮ್ಗೆ ಸಿಗಲಿಲ್ಲ. ಆದರೆ ಇಲ್ಲಿ ಬರ್ತೀರಿ ಅಂತ ಕಾತುರದಿಂದ ಕಾಯ್ತಾ ಇದ್ದೀವಿ. ನಿಮ್ಮ ಪ್ರೋಗ್ರಾಮ್ ನಮ್ಮ ಸೈಡ್ ತುಂಬ ಚೆನ್ನಾಗಿ ಬರುತ್ತೆ ಗುರೂಜಿ. ನೀವು ಹೇಳೋ ಅನುಷ್ಠಾನ ಒಂದೊಂದು ಮಾಡ್ತಿದ್ದೀವಿ, ಎಲ್ಲನೂ ನಿಜವಾಗೇ ನಡೀತಾ ಇದೆ. ನಮ್ಗೆ ಅದಕ್ಕೋಸ್ಕರ ನಾವು ಗಂಗಾವತಿ ತಾಲೂಕಿಂದ ನಿಮಗೋಸ್ಕರ ನೋಡಬೇಕಂತಲೇ ನಿನ್ನೆ ನೈಟ್ ಬಂದು ಕುಂತಿದ್ದೀವಿ ಗುರೂಜಿ. ನೀವು ಯಾವಾಗ ಬರ್ತೀರೋ ಅನ್ನೋ ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ನಿಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರೂಜಿ. ಶ್ರೀ ವಿಷ್ಣು ದಶಾವತಾರ ಡೈಲಿ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಗುರೂಜಿ, ತುಂಬ ಚೆನ್ನಾಗಿದೆ. ನಮಸ್ತೆ ಗುರೂಜಿ. ಸಜ್ಜನರ ಸಂಘ ಸವಿ ಜೇನಿನಂತೆ, ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ. ಸಜ್ಜನರ ಸಂಘ ಸವಿ ಜೇನಿನಂತೆ, ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ. ಊರನಾಳಲು ಹೋಗಿ ಮೂಢನೆನಿಸಬೇಡ, ಊರನಾಡಲು ಹೋಗಿ ಮೂಢನೆನಿಸಬೇಡ. ಪರರ ಚಿಂತೆ ಮಾಡಿ ಪರದಾಡಬೇಡ, ಪರರ ಚಿಂತೆ ಮಾಡಿ ಪರದಾಡಬೇಡ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ರಾಜ್ಯದಾದ್ಯಂತ ನನ್ನ ಪ್ರವಾಸ ಇದೆ. ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ರು ಇಲ್ಲಿವರೆಗೂ ಸಾಕಷ್ಟು ಪ್ರವಾಸ ಮಾಡಿದ್ದೇನೆ.
ಪ್ರತಿ ತಾಲೂಕು ಡಿಸ್ಟಿಕ್ಗಳಲ್ಲಿ ಪ್ರವಾಸ ಮಾಡಿದ್ದೇನೆ, ಹಾಗೂ ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಬಂದಿದ್ದೇನೆ, ಸಾಕಷ್ಟು ಆಶ್ರಮಗಳಿಗೆ ಬಂದಿದ್ದೇನೆ, ಸಾಧು ಸಂತರನ್ನು ಭೇಟಿ ಮಾಡಿದ್ದೇನೆ. ಆದರೆ ಇವತ್ತಿನ ದಿವಸ ಬಂದಂಥ ಈ ಪುಣ್ಯಕ್ಷೇತ್ರ ಇದೆಯಲ್ಲ, ಇದು ನನ್ನ ಜೀವನದಲ್ಲಿ ನಾನು ಪ್ರಪ್ರಥಮವಾಗಿ ನನ್ನ ಮನಸಾರ ನನ್ನ ಭಾಳ ಸಂತೋಷಪಟ್ಟು ಬಂದಿರತಕ್ಕಂಥ ಕಾರ್ಯಕ್ರಮ. ಯಾಕೆಂದರೆ ಇಲ್ಲಿ ಯಾರು ಹೊರಪ್ರಪಂಚವನ್ನು ನೋಡದಿರತಕ್ಕಂಥ, ಒಳಪ್ರಪಂಚದಲ್ಲಿ ತನ್ನದೇ ಆದಂತಹ ಆಧ್ಯಾತ್ಮಿಕತೆ ಧಾರ್ಮಿಕತೆಯನ್ನು ಕಾಣುವಂಥ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಆಸ್ಥಾನ ಇದು. ಈ ಆಸ್ಥಾನದಲ್ಲಿ ಹಿಂದಿನಿಂದಲೂ ಸಹಿತ ಪಂಚಾಕ್ಷರಿ ಗವಾಯ್, ಪುಟ್ಟರಾಜ ಗವಾಯ್, ಹಾಗೆ ಕಲ್ಲಯ್ಯ ಅಜ್ಜಯ್ಯ ಅವರ ಈ ಒಂದು ಇರತಕ್ಕಂಥ ಆಸ್ಥಾನ, ಕಲ್ಲಯ್ಯ ಅಜ್ಜಯ್ಯ ಅವರು ಸಹಿತ ಭಾಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಈಗಿನ ಆಸ್ಥಾನದ ಪೀಠಾಧಿಪತಿಗಳಾಗಿ ಸಾಕಷ್ಟು ಜನ ಭಕ್ತರನ್ನು ಹರಿಸ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಅಂಧರ ಬಾಳಿಗೆ ಬೆಳಕಾಗಿರುವಂಥ ಏಕೈಕ ಆಸ್ಥಾನ ಯಾವುದಾದ್ರು ಇದ್ದರೆ ಅದು ಪಂಚಾಕ್ಷರಿ ಗವಾಯ್ ಅವರ ಆಸ್ಥಾನ ಮಾತ್ರ. ಈ ಒಂದು ಆಸ್ಥಾನದಲ್ಲಿ ಸಂಗೀತ, ಜ್ಞಾನ, ವಿದ್ಯೆ, ಅನ್ನದಾಸೋಹ ಎಲ್ಲವೂ ಸಹಿತ ನಿರಂತರವಾಗಿ ನಡೀತಿದೆ. ಈ ಕಣ್ಗಳಿದ್ದು ನಾನಾ ಪ್ರಪಂಚವನ್ನು ನೋಡಿ, ಪ್ರಪಂಚದ ಆಗು ಹೋಗುಗಳನ್ನು, ಸುಂದರವಾದಂಥ ದೃಶ್ಯವನ್ನು ನೋಡಿ ನಾನಾ ರೀತಿ ಆಡ್ತಿರ್ತಕ್ಕಂಥವ್ರು ಸಾವಿರಾರು ಜನ. ಆದರೆ ಕಣ್ಗಳೇ ಇಲ್ದಿರ ಈ ಪ್ರಪಂಚದಲ್ಲಿ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಿ ನಿಂತಿರುವಂಥ ಏಕೈಕ ಆಸ್ಥಾನ ಯಾವುದಾದ್ರು ಇದ್ದರೆ ಅದು ಇಂಥ ಆಸ್ಥಾನ ಮಾತ್ರನೇ. ಇಂತಹ ಆಸ್ಥಾನದಲ್ಲಿ ವಿಶೇಷವಾಗಿ ಪರಮ ಪೂಜ್ಯ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯ್ ಅವರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನಕ್ಕೆ ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಈ ಭಾಗದಲ್ಲಿ ಸಾಕಷ್ಟು ಜನ ಪುಟ್ಟ ಪುಟಾಣಿ ಮಕ್ಕಳು ಕಣ್ಣಿಲ್ದಿರತಕ್ಕಂಥವರು ಜ್ಞಾನ ಭಿಕ್ಷೆಗಾಗಿ, ತಮ್ಮ ಮುಂದಿನ ಬದುಕಿಗಾಗಿ, ಒಂದು ಸಮಯಾದಂಥ ಜೀವನವನ್ನು ಕಟ್ಕೊಳ್ಳಿಕ್ಕಾಗಿ ಗುರುಗಳ ಆಶೀರ್ವಾದವನ್ನು ಪಡೆದು ಗುರುಗಳ ಮಾರ್ಗದರ್ಶನಕ್ಕಾಗಿ ಇಲ್ಲಿಗೆ ಆತುರದಿಂದ ಬರ್ತಾರೆ. ಬಂದಂಥ ಅವರನ್ನು ಎಂತಹ ಕಾಡುಗಲ್ಲಿದ್ದರೂ ಸಹಿತ ಸುಂದರವಾದಂತಹ ವಿಗ್ರಹವನ್ನಾಗಿ ಮಾಡುವಂಥ ಚೈತನ್ಯ ಶಕ್ತಿ ಈ ಆಸ್ಥಾನಕ್ಕಿದೆ. ಇಂತಹ ಆಸ್ಥಾನದಲ್ಲಿ ಗುರು ಪರಂಪರೆ ಇರ್ತಕ್ಕಂಥ ಆಸ್ಥಾನ, ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿರ್ತಕ್ಕಂಥ ಆಸ್ಥಾನ, ಜೊತೆಗೆ ಇವತ್ತು ಭಾರತ ದೇಶದಲ್ಲಿ ಸಾಧು ಸಂತರಿಗೆ ವಿಶೇಷವಾಗಿರ್ತಕ್ಕಂಥ ಧರ್ಮವನ್ನು ಕಾಪಾಡ್ತಕ್ಕಂಥವರಿಗೆ, ಧರ್ಮವನ್ನು ನಿರಂತರವಾಗಿ ಆರಾಧನೆ ಮಾಡ್ತಕ್ಕಂಥವರಿಗೆ ವಿಶೇಷವಾಗಿ ಸ್ಥಾನಮಾನವನ್ನು ಕಲ್ಪಿಸ್ತಿರ್ತಕ್ಕಂಥ ಏಕೈಕ ಮಠ ಯಾವುದಾದ್ರು ಇದ್ದರೆ ಅದು ಈ ಆಸ್ಥಾನ ಮಾತ್ರನೇ. ಇಂತಹ ಆಸ್ಥಾನದ ಶ್ರೀಗಳು ಇವತ್ತಿನ ಜಗದ್ಗುರುಗಳಾಗಿರ್ತಕ್ಕಂಥ ಇವತ್ತಿನ ಗುರುಗಳ ಸಾನ್ನಿಧ್ಯ ನಿಜಕ್ಕೂ ಪರಮ ಪವಿತ್ರ. ಇವತ್ತು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ತಮ್ಮೆಲ್ಲರಿಗೂ ಸಹಿತ ಈ ಮಠದ ಪರಿಚಯ ಸಾಕಷ್ಟು ಮಾಡಿಸಬೇಕಾಗಿದೆ. ಇವತ್ತು ಇಲ್ಲಿ ಹಣ, ಕಾಸು, ದುಡ್ಡು, ಆಸ್ತಿ, ಅಂತಸ್ತು, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇದ್ಯಾವುದಕ್ಕೂ ಇಲ್ಲಿ ಬೆಲೆ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಒಂದೇ ಬೆಲೆ, ಅದು ಮಾನವೀಯತೆ ಬೆಲೆ. ಆ ಮಾನವೀಯತೆಯನ್ನು ಯಾರು ಮೆರೀತಾರೋ, ಯಾರು ಒಳಗಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸ್ಲಿಕ್ಕಾಗಿ ಇನ್ನೊಬ್ಬರು ಮುಂದೆ ನಿಂತ್ಕೋತಾರೋ, ಈ ಸಮಾಜದಲ್ಲಿ ನೊಂದಿರ್ತಕ್ಕಂಥವ್ರಿಗೆ ನಾನು ಇದ್ದೀರಿ, ನನ್ನ ಆಸ್ಥಾನ ಇದೆ, ಇಲ್ಲಿ ನಿರಂತರವಾದಂಥ ವಿದ್ಯೆ, ಜ್ಞಾನ, ಅನ್ನ ಇಲ್ಲಿದೆ, ನೀವು ಬನ್ನಿ ಅಂತ ಕೈಬೀಸಿ ಕರೀತಿರ್ತಕ್ಕಂಥ ಏಕೈಕ ಮಠ ಅದು ಪುಟ್ಟರಾಜ ಗವಾಯಿಗಳವರ ಮಠ. ಹಾಗೆ ಈ ಒಂದು ಆಸ್ಥಾನಕ್ಕೆ ಕಣ್ಣು ಇಲ್ದಿರ ನಡೀತಿರ್ತಕ್ಕಂತಹ ಈ ಆಸ್ಥಾನ ಅಂದರೆ ಕಣ್ಣು ಕಾಣದಿದ್ದರೂ ಸಹಿತ ಈ ಪ್ರಪಂಚದಲ್ಲಿ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಿ ನಿಂತಿರ್ತಕ್ಕಂಥ ಈ ಆಸ್ಥಾನದಲ್ಲಿ ತಮ್ಮದೇ ಆದಂಥ ಚಾಕುಚಕ್ಯತೆಯನ್ನು ನಿರಂತರವಾಗಿ ಮ್ಯಾನೇಜರ್ ಅವರು ಬಹಳ ಜವಾಬ್ದಾರಿಯುತವಾಗಿ ನಡೆಸ್ತಾ ಇದ್ದಾರೆ. ಜವಾಬ್ದಾರಿಯುತವಾಗಿ ಬಸವರಾಜ ಸ್ವಾಮಿ ಹಿರಿಕಿ ಮಠದವರು ಬಹಳ ಅದ್ಧೂರಿಯುತವಾಗಿ ಸತತ 95 ವರ್ಷಗಳಿಂದ ಅವರ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಅವರ ವಂಶ ಪಾರಂಪರಿಕವಾಗಿ ಬರ್ತಿರ್ತಕ್ಕಂಥ ಸೇವೆ ಜೊತೆಗೆ ಗುರುಗಳ ಆಶೀರ್ವಾದ ನಿಜಕ್ಕೂ ಅದೃಷ್ಟವೇ ಸರಿ. ಗುರುಗಳ ಆಶೀರ್ವಾದ ಗುರುಗಳ ಪಾದವನ್ನು ಮಸ್ತಕ ನಿರ್ಧರಿಸಿಕೊಂಡು ಇವತ್ತು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ಸಾಕಷ್ಟು ಚಾನೆಲ್ ಮುಖಾಂತರವಾಗಿ ಭವಿಷ್ಯ ಹೇಳೋದಾಗಲಿ, ಭವಿಷ್ಯ ನುಡಿಯೋದಾಗಲಿ ಅದು ಸಾಮಾನ್ಯರಿಗೆ ಸಾಧ್ಯವಲ್ಲ. ಅದು ಏನೋ ಒಂದು ಇವತ್ತು ನಮ್ಮ ಆಶ್ರಮಕ್ಕಾಗಲಿ, ಇಡೀ ಕರ್ನಾಟಕ ಆಗಲಿ, ಭಾರತ ದೇಶದಲ್ಲಿ ಆನಂದ ಗುರೂಜಿಯವರಂತಂದರೆ ಅದು ಎಲ್ಲಿಲ್ಲದ ಒಂದು ನಾಡಿಗೆ ಬಹಳಷ್ಟು ಸಂತೋಷ. ಇವತ್ತು ಲಕ್ಷಗಟ್ಟಲೆ ಜನ ಕೂಡ್ತಾರಂದರೆ ಅವ್ರು ಹೇಳ್ತಕ್ಕಂಥದ್ದು ಇವತ್ತು ಸಾಕಷ್ಟು ಟಿ ವಿಯಲ್ಲಿ ನಾವು ಅವ್ರದ್ದು ನೋಡ್ತೀವಿ, ಕೇಳ್ತಾ ಇದ್ದೀವಿ. ಆ ನೇತ್ರ ಅಂದರೆ ಕಣ್ಣು ನೋಡಿ, ಇವತ್ತು ಧ್ವನಿ ಮೂಲಕ, ಹಸ್ತರೇಖೆ ಇದನ್ನೆಲ್ಲ ಅನೇಕ ನೋಡಿ ಹೇಳಬೇಕಾತಂದರೆ ಒಂದು ಅದು ನಿಜವಾಗಿ ಹೇಳ್ಬೇಕಂದ್ರೆ ಒಂದು ದೇವರ ಸ್ವರೂಪನೇ ಆ ಒಂದು ಆದಿಶಕ್ತಿ ಅವರಲ್ಲಿ ನೆಲೆಸಿ ಅದನ್ನೆಲ್ಲ ನುಡಿಸ್ತಾಳಂದ್ರೆ ತಪ್ಪಾಗೋದಿಲ್ಲ.
ಅಂಥ ಆನಂದ ಗುರೂಜಿಯವರು ಇವತ್ತು ಅವರ ಧರ್ಮಪತ್ನಿಯವರು ಅವರು ಕೂಡ ನಮ್ಮ ಗದಗಿಗೆ ಬರ್ತಾರಂತಂದರೆ ನಮ್ಮ ಆಶ್ರಮದ ಮ್ಯಾನೇಜರ್ಗಳು ವೇದಮೂರ್ತಿ ಬಸವರಾಜ ಸ್ವಾಮಿ ಡಿಕಿಮಠ ಅಜ್ಜವರು ಅವರು ಕೂಡ ಬಹಳಷ್ಟು ಖುಷಿಪಟ್ಟು ಇಲ್ಲ ಗುರೂಜಿಯವರು ಬರ್ತಾರಂತೆ ತಿಳ್ಕೊಂಡು ಎಲ್ಲ ಸಂತೋಷದಿಂದ ಇದು ಮಾಡಿದರು. ಹಾಗಾಗಿ ನಮ್ಮ ಗದಗಿನ ಜನತೆ ಕೂಡ ಇಲ್ಲೆಲ್ಲ ಕಿರೀಟ ಕೂಡ ತೊಡಿಸಿದರು ಪೂಜ್ಯ ಗುರೂಜಿಯವರಿಗೆ. ಇವತ್ತು ನಮ್ಮ ಆನಂದ ಗುರೂಜಿಯವರು ಅಂದರೆ ಬಹಳಷ್ಟು ಜನ ನಾವು ಟಿ ವಿಯಲ್ಲಿ ಕೇಳ್ತಿರ್ತೀವಿ, ಫೋನ್ ಮಾಡ್ತಿರ್ತಾರೆ, ನಮಗೆ ಹಂಗೆ ಸಮಸ್ಯೆ ಅವರೆಲ್ಲ ಹೇಳಿದ್ದು 100ಕ್ಕೆ 100 ಯಶಸ್ವಿಯಾಗಿ ಇರೋದರಿಂದ ಇವತ್ತು ಅವರಿಗೆ ಲಕ್ಷಗಟ್ಟಲೆ ಜನ ಅಭಿಮಾನದಿಂದ ಅವ್ರನ್ನ ಏನೋ ನಮ್ಮ ಪಾಲಿಗೆ ದೇವರು ಬಂದಾರ ಅಂತ ತಿಳ್ಕೊಂಡು ಅಷ್ಟೊಂದು ಪ್ರೀತಿಯಿಂದ ನಮ್ಮ ಗದಗಿನ ಜನತೆ ಇಲ್ಲಿ ಒಂದು ಗದಗಲ್ಲ ಬಹಳಷ್ಟು ಜಿಲ್ಲೆಯಿಂದ ಕೂಡ ಆಗಮಿಸ್ಯಾರ. ಹಾಗಾಗಿ ಎಲ್ಲರಿಗೂ ಕೂಡ ಬೀದರ್, ರಾಯಚೂರು ಅನೇಕ ಎಲ್ಲ ಜಿಲ್ಲೆಯಿಂದ ಕೂಡ ಇವತ್ತು ಇಲ್ಲಿಗೆ ಆಗಮಿಸಿ ಇಲ್ಲಿ ಆನಂದ ಗುರೂಜಿಯವರ ಒಂದು ನೇತೃತ್ವದಲ್ಲಿ ಅದು ಕಾರ್ಯಕ್ರಮ ಏನು ನಡೀತೈತೆ ಪೂಜೆಯದ್ದು ಅದನ್ನೆಲ್ಲ ಕ್ರಿಯೆಗಳನ್ನು ಹೇಳೋದು ಶ್ರೀ ವಿಷ್ಣು ದಶಾವತಾರ ಅದರ ಬಗ್ಗೆ ವಿಚಾರ ಇಂಥವೆಲ್ಲ ಧರ್ಮದಗೋಸ್ಕರವಾಗಿ ನಿಜವಾಗಿ ಗುರೂಜಿಯವರಂದರೆ ಹಣಕ್ಕಲ್ಲ, ಇವತ್ತು ನಾಡಿನಲ್ಲಿ ಧರ್ಮ ಉಳಿಬೇಕು, ಸಮಾಜ ಉಳಿಬೇಕು, ಬೆಳಿಬೇಕು ಅನ್ನೋ ಒಂದು ಇಚ್ಛೆ ಆಶಯದಿಂದ ಮಾತ್ರ ಅವರು ಈ ನಾಡೆಲ್ಲ ಸುತ್ತಾಡ್ತಾರೆ. ಇಂಥ ಒಬ್ಬ ಪುಣ್ಯಾತ್ಮರು ಇಂಥ ಒಂದು ನಮ್ಮ ಮಠಕ್ಕೆ ಬಂದಿದ್ದು ನಮಗೆ ಭಾಳಷ್ಟು ಸಂತೋಷ, ಭಾಳಷ್ಟು ಖುಷಿಯಾಗಿ ಅವರು ಇನ್ನೂ ನಮ್ಮ ಕರ್ನಾಟಕ ಭಾರತ ಅಲ್ಲ ಅಂತಾರಾಷ್ಟ್ರದಲ್ಲಿ ಕೂಡ ಅವ್ರದ್ದು ಕೀರ್ತಿ ಬೆಳಗಲಿ. ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಆಶೀರ್ವಾದ ಅವ್ರಿಗೆ ಸದಾಕಾಲ ಇರಲಿ ಅಂತೇಳಿ ಬಯಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಇಲ್ಲಿ ಆಶ್ರಮದ ಎಲ್ಲ ನಮ್ಮ ಪೆಕರೆ ಶಾಸ್ತ್ರಗಳು ಒಳಗೊಂಡಂತೆ ಎಲ್ಲ ನಮ್ಮ ಸಿದ್ದಣ್ಣವರಾಗಲಿ, ನಮ್ಮ ಆಶ್ರಮದ ವೇದಮೂರ್ತಿ ಬಸವರಾಜ ಸ್ವಾಮಿ ಟಿಕಿಮಠ ಅಜ್ಜವ್ರ ಮ್ಯಾನೇಜರು ಎಲ್ಲ ಇಂಥ ಕಾರ್ಯಕ್ರಮ ಇದ್ದು ಅಂದರೆ ವ್ಯವಸ್ಥೆ ದಾಸೋಗೋದಾಗಲಿ ಅನೇಕದಲ್ಲಿ ಕೂಡ ಅವರು ಮಾಡ್ಕೊತ ಬರ್ತಾರೆ 76 ವರ್ಷ ಆದರೂ ಕೂಡ ಅವರಿಗೂ ಕೂಡ ಬಹಳಷ್ಟು ಖುಷಿ ಇಂಥ ಕಾರ್ಯಕ್ರಮ ಅಂದರೆ. ಹಾಗಾಗಿ ಅವ್ರ ಬಗ್ಗೆ ಕೂಡ ನಮ್ಮ ಗುರೂಜಿಯವರು ಹೇಳಿದರು, ಆಗಲಿ ಅದು ಏನೇ ಇರಲಿ ನಾವು ಇರ್ತೀವಿ ಅಂಥೇಳಿ. ಹೀಗಾಗಿ ತಮ್ಮೆಲ್ಲರಿಗೂ ಒಂದು ಗಲಾಟೆ ಮಾಡ್ದಂಗೆ ಶಾಂತ ರೀತಿಯಿಂದ ಅವ್ರು ಹೇಳ್ತಕ್ಕಂಥ ನುಡಿಯನ್ನು ಆಲಿಸ್ರಿ, ನೀವೆಲ್ಲ ಒಳ್ಳೇದು ಮಾಡಿಕೊಳ್ರಿ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಸಂದರ್ಭದಾಗ ಹಾರೈಸಿ ಮತ್ತೊಮ್ಮೆ ನಮ್ಮ ಆನಂದ ಗುರೂಜಿಯವರು ಅವರ ಧರ್ಮಪತ್ನಿಯವರು ಜಯಲಕ್ಷ್ಮಿ ಅವರು ಇವತ್ತು ಗುರೂಜಿಯವರು ಅವರು ನಿಜವಾಗಿ ಎಲ್ಲಿ ಹೋದರೂ ಕೂಡ ಅವರು ಒಂದು ಪ್ರೋತ್ಸಾಹ, ಆ ತಾಯಿ ನಿಜವಾಗಿ ಆಕೆ ಒಂದು ಶಾರದಾಂಬೆ ಆದಿಶಕ್ತಿ ಅಂದ್ರೆ ತಪ್ಪಾಗೋದಿಲ್ಲ. ಅಂಥ ಒಂದು ಶಕ್ತಿ ಸ್ವರೂಪವಾಗಿ ಆನಂದ ಗುರೂಜಿಯವ್ರ ಜೊತೆಗೆ ಸಾಥ್ ಕೊಡ್ತಕ್ಕಂಥವ್ರು. ಎಷ್ಟೇ ತಿರುಗಾಟಿದ್ರು ಕೂಡ ಬೇಸರ ಮಾಡ್ಕೊಳ್ದಂಗೆ ಗುರೂಜಿಯವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು. ಹೆಂಗೆ ನಮ್ಮ ಆನಂದ ಗುರೂಜಿಯವರಿಗೆ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ತಾಯಿ, ಹಂಗೆ ನಾಡಿನಲ್ಲಿ ತಾವು ತಮ್ಮ ಮನೆಯಲ್ಲಿ ಒಳ್ಳೆ ಗಂಡಂದರಿಗೆ ಪ್ರೋತ್ಸಾಹ, ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ರಂದ್ರೆ ನೆಮ್ಮದಿ, ಶಾಂತಿ, ಸುಖ ಸಿಗುತ್ತಾ. ತಮ್ಮೆಲ್ಲರಿಗೆ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸಿ ಮತ್ತೊಮ್ಮೆ ನಮ್ಮ ಗುರೂಜಿಯವರು ಬಂದಿದ್ದು ನಮಗೆ ಬಹಳಷ್ಟು ಸಂತೋಷ, ಬಹಳಷ್ಟು ಆನಂದ ಆಗೈತಿ. ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಮ್ಯಾನೇಜರವರು ಅವರಿಗೆ ಆಮಂತ್ರಣ ಕೊಡ್ತಾರೆ. ಅವರು ಕೂಡ ಇಲ್ಲಿ ಆಶ್ರಮಕ್ಕೆ ಕಾರ್ಯಕ್ರಮಕ್ಕೆ ಬರಲಿ, ಬಂದು ಅದು ಕಾರ್ಯಕ್ರಮ ಗುರುಗಳ ಕಾರ್ಯಕ್ರಮದಾಗ ಪಾಲ್ಗೊಳ್ಳಿ. ಪಂಡಿತ ಪಂಚಾಕ್ಷರ ಗುರು ಪುಟ್ಟರಾಜ ಅಜ್ಜವರು ಜಾತ್ರೆ ಕಾರ್ಯಕ್ರಮ ಭಾಳ ವಿಶೇಷವಾಗಿ ನಾಡಿನ ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಸಂಗೀತ ಗಾಯಕರು, ವಾದಕರು, ಶಾಸ್ತ್ರೀಜಿಯವರು ಎಲ್ಲರೂ ಬಂದಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಅವ್ರು ಬಂದ್ರೆ ಇನ್ನಷ್ಟು ಭಾಳ ಖುಷಿ, ಸಂತೋಷ ಆಗುತ್ತೆ ಅಂತೇಳಿ ಸಂದರ್ಭದಾಗ ಹಾರೈಸಿ ನಮ್ಮ ಮ್ಯಾನೇಜರವರು ಆ ಕಾರ್ಯಕ್ರಮದ ಬಗ್ಗೆ ಅವರಿಗೆ 2 ಮಾತು ಮಾತಾಡ್ತಾರೆ. ಜೂನ್ದಲ್ಲಿ ಬರ್ತೀರಿ? ಬರ್ತೀನಿ. ಜೂನ್ ನಾವು ಮೊದಲಾಗ ತಮಗೆ ಒಂದು 2 ತಿಂಗಳು ಬಂದು ಬೆಂಗಳೂರಿಗೆ ಬಂದು ತಮಗೆ ಖಂಡಿತ ಬರಬೇಕು. ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದು ಆಯಾಸ ಅನಿಸಲ್ಲ. ರಾಜ್ಯದ ಯಾವುದೇ ಕಾರ್ಯಕ್ರಮಕ್ಕೆ ಹೊರಟರು ಸೇರುವ ಎಷ್ಟೇ ಜನಸಾಗರ ಇದ್ದರೂ ನಿಮ್ಮನ್ನೆಲ್ಲ ನೋಡಿದಾಗಲೂ ಸಹಿತ ನಾನು ಒಂದು ದಿವಸಕ್ಕೂ ನನ್ನ ಭಾವನೆಯಲ್ಲಾಗಲಿ ಅಥವಾ ನನ್ನ ಭಾವುಕತೆಯಲ್ಲಿ ಅಥವಾ ನನ್ನ ಹೃದಯದಲ್ಲಿ ತುಂಬ ಹತ್ತಿರಕ್ಕೆ ಬಂದು ನಿಂತಹ ಒಂದು ಸನ್ನಿವೇಶಗಳನ್ನು ನಾನು ಮೆಲುಕು ಹಾಕುವಂಥ ಪರಿಸ್ಥಿತಿ. ಗುರುಗಳು ತಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿ ಸಾಮಾನ್ಯವಾದ್ದಲ್ಲ, ಜೊತೆಗೆ ಆ ಶಕ್ತಿ ಮತ್ತಷ್ಟು ವಿಶೇಷವಾಗಿ ಈ ಭಾಗದಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಆದರದಿಂದ ಬರಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಇವರು ಕೇಳಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಒಂದು ಚೈತನ್ಯ ಶಕ್ತಿ ಇದೆಯಲ್ಲ, ಇದು ಸಾಮಾನ್ಯಕ್ಕೆ ಎಲ್ಲರಿಗೂ ಬರ್ತಕ್ಕಂಥದ್ದಲ್ಲ. ಇದು ಗುರು ಪರಂಪರೆ, ಗುರುವಿನ ಅನುಗ್ರಹ, ಅವರ ಪೂರ್ವಜನ್ಮದ ಪುಣ್ಯ, ಮಾತಾಪಿತೃಗಳ ಆಶೀರ್ವಾದ ಇದೆಲ್ಲ ಇದ್ದರೆ ಮಾತ್ರ ಸಾಧ್ಯ. ಅಂತಹದ್ರಲ್ಲಿ ಇಂತಹ ಚಿಕ್ಕ ವಯಸ್ಸಲ್ಲೇ ಇಂಥ ದೊಡ್ಡ ಆಸ್ಥಾನದಲ್ಲಿ ಈ ಒಂದು ಪುಟ್ಟರಾಜ ಗವಾಯಿಗಳವರ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಈ ಆಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಶ್ರೀಗಳಿಗೆ ನಮಸ್ಕರಿಸ್ತಾ, ಹಾಗೆ ಈ ಆಸ್ಥಾನದ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಬಸವರಾಜ ಅಡಿಕೆಮಠರವರು ಸಹಿತ ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಈ ಒಂದು ಸಂಸ್ಥಾನವನ್ನು ಬೆಳೆಸ್ಕೊಂಡು ನಡೆಸ್ತಾ ಇದ್ದಾರೆ. ಹಾಗೆ ಈ ಸಂಸ್ಥಾನದ
ಕೃಪಾಶೀರ್ವಾದ ರಾಜ್ಯದ ಎಲ್ಲರಿಗೂ ಇರಲಿ. ಯಾರೊಬ್ಬ ಅಂಧರು ಸಹಿತ ನಮ್ಮ ಕಣ್ಣಿಲ್ಲ, ಪ್ರಪಂಚ ನೋಡ್ಲಿಕ್ಕಾಗ್ತಿಲ್ಲ, ಜಗತ್ತು ನನಗೆ ಕಾಣ್ತಿಲ್ಲ, ಅಥವಾ ಈ ಜಗತ್ತಲ್ಲಿ ಆಗು ಹೋಗುಗಳ ಬಗ್ಗೆ ನನಗೆ ಏನೂ ಗೊತ್ತಾಗ್ತಿಲ್ಲ ಅಂತ ಯಾವತ್ತೂ ಕಣ್ಣೀರು ಹಾಕಬೇಡಿ. ಈ ಆಸ್ಥಾನಕ್ಕೆ ಬನ್ನಿ. ಆಸ್ಥಾನದಲ್ಲಿರ್ತಕ್ಕಂಥ ಗುರುಗಳನ್ನು ನೋಡಿ, ಆಸ್ಥಾನದಲ್ಲಿ ಸಿಗುವಂಥ ವಿದ್ಯೆ, ಜ್ಞಾನ, ಇಲ್ಲಿ ಸಿಗುವಂತಹ ಅನ್ನಭಿಕ್ಷೆ, ಇದನ್ನು ನೋಡಿ ಆನಂದಿಸಿ. ಇಲ್ಲಿ ಸಾಮ್ರಾಜ್ಯವೇ ಇದೆ, ರಾಜ್ಯವೇ ಇದೆ, ರಾಜ್ಯವನ್ನು ನಡೆಸುವಂಥ ಶಕ್ತಿ ಇಲ್ಲಿದೆ. ಜೊತೆಗೆ ನಿಮ್ಮ ಕಾಲಿನ ಮೇಲೆ ನೀವು ನಿಂತು ನಿಮ್ಮದೇ ಆದಂಥ ಒಂದು ಪ್ರಪಂಚದ ಒಂದು ಬದುಕನ್ನು ಕಾಣುವಂಥ ಒಂದು ಶಕ್ತಿಯನ್ನು ನೀಡುವಂಥ ಏಕೈಕ ಸ್ಥಳ ಈ ಒಂದು ಆಸ್ಥಾನ. ಈ ಆಸ್ಥಾನದ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ಹಾಗೆ ಈ ಆಸ್ಥಾನದಿಂದ ಬರ್ತಕ್ಕಂಥ ಯಾವುದೇ ಕರೆ ಆದರೂ, ಈ ಆಸ್ಥಾನದಿಂದ ಬರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಾದರೂ ನಾನು ಮುಂಚೂಣಿಯಲ್ಲಿರ್ತೀನಿ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಆಸ್ಥಾನದ ಕಾರ್ಯಕ್ರಮಕ್ಕೆ ಸದಾ ನಾನು ನಿಮ್ಮ ಜೊತೆಲಿ ಬರ್ತೇನೆ. ಒಳ್ಳೆಯದಾಗಲಿ. ತಾವು ಯಾವಾಗ ಕರೆ ಕೊಟ್ಟರು ನಾನು ಬರ್ತೇನೆ. ಒಳ್ಳೆಯದಾಗಲಿ. अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लभं जानकीनायकं रामचन्द्रं भजे. ನನ್ನ ಹೆಸರು ಲೀಲಾವತಿ ಅಂತ. ನಾನು ಗುರುಜಿಯವರ ಕಾರ್ಯಕ್ರಮ 8 ಗಂಟೆಯಿಂದ 9ವರೆಗೆ ಎಲ್ಲೂ ಹೋಗೋದಿಲ್ಲ. ಅವ್ರ ಸಲುವಾಗಿ 2 ಬುಕ್ಕು ಕೂಡ ಬರೆದಿದ್ದೀನಿ ನಾನೀಗ. ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಹೇಳಿ ನಾವು ಓಣೆಯಲ್ಲಿ 4 ಮಂದಿ ಕೂಡ ಹೇಳ್ತೀನಿ ಸರ್. ಅವ್ರು ಆನಂದ್ ಗುರೂಜಿ ಅಂದ್ರೆ ಏನು, ನಮಗೆ ದೇವ್ರು ಇದ್ದಂಗೆ. ಅವ್ರು 4 ಮಂದಿಗೆ ಯಾರ್ಯಾರ ಮನೆ ಬಾಗಿಲು ಮುಚ್ಚಾವ ಎಲ್ಲ ಮನೆ ಬಾಗಿಲ ತೆಗಿಸ್ಯಾರ. ಅವರು ಎಲ್ಲ ಹೆಣ್ಮಕ್ಳಿಗೆ ಎಚ್ಚೆದ್ದು ಅಭಿಷಾರಿ. ಅವರು ಎಲ್ಲ ಹೆಣ್ಮಕ್ಳಿಗೂ ನಮಗೆ ಸಂಸ್ಕೃತಿಯನ್ನು ಎಲ್ಲ ಯಾರ್ಯಾರಿಗಿಲ್ಲ ಎಲ್ಲರಿಗೂ ಅನುಕೂಲ ಆಗ್ಬಿಟ್ಟಿದ್ರು ಅವರಿಂದ. ಎಷ್ಟು ಆನಂದ್ ಗುರೂಜಿ ಅಂತಂದ್ರೆ ನಮ್ಮ ದೊಡ್ಡದೊಂದು ಇದು ಇದ್ದಂಗೆ ನಮಗೆ. ಅವ್ರು ಆನಂದ್ ಗುರೂಜಿನ ಯಾವತ್ತೂ ನಮಗೆ ಮರೆಯೋಕ್ಕಾಗಂಗಿಲ್ಲ. ನಮ್ಮ ಎಲ್ಲ ಬಡತನ ಆರ್ಥಿಕ ಪರಿಸ್ಥಿತಿಯನ್ನು ಅವರು ಎಲ್ಲ ಮಾಡುವಂಥ ಅನುಷ್ಠಾನ ಪ್ರತಿಯೊಂದು ಮಾಡ್ಕೊಂಡು ಬರ್ತೀವಿ ಸರ್. ನಾವು ಅದರಿಂದ ಎಲ್ಲ ಅನುಕೂಲ ಆಗೈತಿ. ನಾವು ಓಣಿಯಲ್ಲಿರುವಂಥವ್ರು ಎಲ್ಲರಿಗೂ ಅನುಕೂಲ ಆಗೈತೆ ರೀ ಸರ್ ನಮ್ಗೆ. ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಗಾನಯೋಗಿ ಪುಟ್ಟರಾಜ್ ಗವಾಯಿಗಳವರ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಗದಗ ಕ್ಷೇತ್ರ. ಎಷ್ಟೋ ಜನ ಅಂಧ ಮಕ್ಕಳ ಬಾಳಿಗೆ ಬೆಳಕಾಗಿರ್ತಕ್ಕಂಥವ್ರು. ಯಾರೂ ಅಂಧರು ಅಂತಕ್ಕಂಥ ಮನಸ್ಥಿತಿನ ತಂದುಕೊಳ್ಬಾರ್ದು. ಕಣ್ಣಿಲ್ಲ ಅಂತಕ್ಕಂಥವ್ರಿಗೆ ಕಣ್ಣಿದೆ ಅಂತ ತೋರಿಸ್ತಕ್ಕಂಥವ್ರು ಇಂತಹ ಅಂಧರಾದರೂ ಇವತ್ತು ಜಗತ್ತಿನ ಬೆಳಕನ್ನು ತೋರಿಸ್ತಕ್ಕಂಥವ್ರು, ಜಗತ್ತಿನ ಬೆಳಕಿಗಾಗಿ ಓಡಾಡ್ತಕ್ಕಂಥವ್ರು, ಎಷ್ಟೋ ಜನ ಅಂಧರ ಬಾಳಿಗೆ ಬೆಳಕಾಗಿ ನಿಂತಿರ್ತಕ್ಕಂಥವ್ರು. ಅಂತಹ ಗುರುಗಳ ಆಸ್ಥಾನ, ಅಂತಹ ಗುರುಗಳ ಪ್ರಾರ್ಥನೆ ನಿಜಕ್ಕೂ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಕಲ್ಲನಾಗರ ಕಂಡೊಡೆ ಹಾಲನೆರೆಯಂಬರು, ದಿಟದ ನಾಗರ ಕಂಡೊಡೆ ಕೊಲ್ಲೆಂಬರೆಯ.
ನಮ ಬಂದೊಡೆ ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು. ಪೂಜ್ಯ ಆನಂದ ಗುರುಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾವು ದಿನ ಈ ಆನಂದ ಗುರುಜಿ ಪ್ರೋಗ್ರಾಮ್ ನೋಡದೆ ಬೇರೆ ಕೆಲಸನ ಮಾಡೋದೇ ಇಲ್ಲ. ಆನಂದ ಗುರುಜಿ ಅವರ ದಿನ ರಾಶಿ ಭವಿಷ್ಯ ನೋಡೋದಕ್ಕಂತೂ ಏನು ಮಾಡೋದೇ ಇಲ್ಲ. ಮತ್ತು ನಾವು ಆನಂದ ಗುರುಜಿ ಅವರ ಅನುಷ್ಠಾನ ಒಂದು ಹೇಳಿದರು, ಅದು ನಮ್ಮ ಹಣ ಬರದೇ ಇರೋದನ್ನು ವಾಪಸ್ ಬರೋಕ್ಕೆ ಅನುಷ್ಠಾನ ಹೇಳಿದರು. ಅದು ಅನುಷ್ಠಾನ ಮಾಡಿದ್ವಿ, ಆದರೆ ನಮ್ಮ ದುಡ್ಡು ವಾಪಸ್ ಬಂತು. ನಮಗೆಲ್ಲ ಚಲೋನೂ ಆಗಿದೆ, ನೆಮ್ಮದಿ ಇದೆ. ಆದರೆ ನಾನು ಆನಂದ ಗುರುಜಿ ಅವ್ರಿಗೆ ಸ್ವಲ್ಪ ಮಾತಾಡಬೇಕು, ಅವ್ರ ಆಶೀರ್ವಾದ ತೊಗೋಬೇಕಂತ ತುಂಬ ದಿನದಿಂದ ಕಾಯ್ತಾ ಇದ್ದೀನಿ. ಅದಕ್ಕಂದು ಇಲ್ಲಿ ಪೂಜಾಕ್ಕೆ ಬಂದಿದ್ದೀನಿ. प्रभुं प्राणनाथं विभुं विश्वनाथं जगन्नाथनाथं सदानन्दभाजं. नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः. गणेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं दैर्विशिष्यं शिवं शङ्करं शम्भुमीशं. बोलो विष्णु महाराज की जय. ಶ್ರೀ ವಿಷ್ಣು ದಶಾವತಾರಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಗದಗಿನಲ್ಲಿ ವೀರಭದ್ರೇಶ್ವರನ ಸಾನ್ನಿಧ್ಯದಲ್ಲಿ ಗಜರಾಜ ಆನೆಯ ಮೇಲೆ ಅಂಬಾರಿ ಉತ್ಸವ ಅಂತ ಇಲ್ಲಿನ ಜನತೆ ಬಹಳ ವಿಶೇಷವಾಗಿ ಅದ್ಧೂರಿತವಾಗಿ ನಡೆಸಿದ್ದಾರೆ. ಶ್ರೀ ವಿಷ್ಣು ದಶಾವತಾರ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹಕ್ಕೋಸ್ಕರ ಮಹಾಲಕ್ಷ್ಮಿ ಪೂಜೆಯನ್ನು ಗಜಲಕ್ಷ್ಮಿ ಪೂಜೆ ಸಹಿತ ಇವತ್ತು ನಡೆಸ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಆನೆಗೆ ಒಂದು ಗಜಲಕ್ಷ್ಮಿ ಅಂದರೆ ಆನೆನೇ ಲಕ್ಷ್ಮಿ, ಲಕ್ಷ್ಮಿ ಅಂತ ಹೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ತಾಯಿನ ಆರಾಧನೆ ಮಾಡೋಣ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಬನ್ನಿ, ಸಾಕಷ್ಟು ಜನಸಾಗರ ವೇದಿಕೆಯತ್ತ ಕಾಯ್ತಿದ್ದಾರೆ, ವೇದಿಕೆಯತ್ತ ಪ್ರಯಾಣ ಬೆಳೆಸೋಣ. ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಿರೀಂದ್ರಾತ್ಮಜ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಪನ್ನಗೇಹಂ. ಪೂಜ್ಯ ಆನಂದ ಗುರುಜಿ ಅವರಿಗೆ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಾವು ನಿಮ್ಮ ಪ್ರೋಗ್ರಾಮನ್ನು ತಪ್ಪದೆ ನೋಡ್ತೀವಿ. ಹಾಗೆ ನಾವು ಟಿ ವಿಯಲ್ಲಿ ನೋಡೋಕ್ಕಾಗಿಲ್ಲ ಅಂದರೂ ಕೂಡ ಮೊಬೈಲಲ್ಲಿ ನಾವು ನಿಮ್ಮದು ಪ್ರೋಗ್ರಾಮ್ಗಳನ್ನ ನೋಡ್ತೀವಿ. ನಿಮ್ಮ ಕೆಲಸ ಇಲ್ಲದೆ ನಾವು ಯಾವ ಕೆಲಸನೂ ಮಾಡೋಂಗಿಲ್ಲ ಗುರುಜಿ. ಹಾಗೆಯೇ ವಿಷ್ಣು ಸಹಸ್ರನಾಮದಂಥ ದಶಾವತಾರದನ್ನು ಧಾರಾವಾಹಿಗಳು ಕೂಡ ನಾವು ನೋಡ್ತಾ ಇದ್ದೀವಿ. ತಪ್ಪದೇನೆ ನಾವು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದೀವಿ ಗುರುಜಿ. ನಿಮ್ಮದು ಅನುಷ್ಠಾನಗಳನ್ನೆಲ್ಲವೂ ನಾವು ಸಿದ್ಧಿಪಡಿಸ್ಕೊಳ್ತಾ ಇದ್ದೀವಿ. ನೀವು ಹೇಳ್ತಾ ಇರೋದು ನಮ್ಗೆ ಅಕ್ಷರಶಃ ನಿಜವಾಗಿ ಬರ್ತಾ ಇದೆ ಗುರುಜಿ. ಆದಷ್ಟು ಬೇಗ ನಾವು ನಿಮ್ಮನ್ನು ಭೇಟಿ ಆಗಬೇಕು ಅಂತ ನಾವು ಈ ಪ್ರೋಗ್ರಾಮಿಗೆ ಬಂದಿದ್ದೀವಿ ಗುರುಜಿ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು
ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರುವ ಪರೂಪವಂತೆ, ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ, ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ, ಭಕ್ತಿಯೇ ಗುರುಗಳ ಉಸಿರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ನನ್ನ ಹೆಸರು ನೀಲಾ ಅಂತ. ನಾನು ಧಾರವಾಡದಿಂದ ಬಂದಿದ್ದೇನೆ. ಗುರೂಜಿಯನ್ನು ನೋಡ್ಬೇಕು ಅಂತ ತವಕದಿಂದ 3 ಗಂಟೆಗೆ ಎದ್ದು ನಾವು ಕಾರ್ ಮಾಡಿಕೊಂಡು ಗದಗಿಗೆ ಬಂದೇವೆ. ಆದರೆ ಗುರೂಜಿ ನಾವು ದಿನಾನು ಭವಿಷ್ಯ ನೋಡ್ತೀವಿ. ಆದರೆ ಗುರೂಜಿ ಹೆಣ್ಮಕ್ಳಿಗೆ ಸಂದೇಶವನ್ನು ಕೊಡ್ತಾರೆ. ಏನಂತ, ಈಗಿನ ಕಾಲಕ್ಕೆ ಎಷ್ಟೋ ಜನ ಹಾಳಾಗಿ ಹೊಂಟಾರ. ಆದರೆ ಗುರೂಜಿ ಅವರ ಸಂದೇಶದಿಂದ ನಾವು ಎಷ್ಟೋ ಇವತ್ತಿನ ಕಾಲಕ್ಕೆ ಪೂಜೆ ಪುನಸ್ಕಾರದಿಂದ ನಾವು ಬದುಕಿ ಬಾಳಕತ್ತೇವೆ. ಅದರ ದಿನನಿತ್ಯ ನೋಡೋದ್ರಿಂದ ಹೆಣ್ಣು ಮಕ್ಕಳಿಗೆಲ್ಲ ಎಷ್ಟು ಚಂದ ಅವರು ವಿದ್ಯೆಯನ್ನು ತಾಯಿ ತಂದೆ ನೋಡೋದ್ರಿಂದ ಗುರು ಹಿರಿಯರನ್ನು ಗೌರವಿಸೋದನ್ನು ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಈಗಿನ ಕಾಲದ ಹೆಣ್ಣು ಮಕ್ಕಳೆಲ್ಲ ಅದನ್ನು ನೋಡಿ ಆದರೂ ನಾವು ಗುರೂಜಿ ಅವರು ಕಲಿಸೋದ್ರಿಂದ ಆದರೂ ನಾವು ಕಲಿತು ಜೀವನ ಸಾಗ್ಸಕ್ಕೆ ಕಲಿಬೇಕು. ಈ ಸಂದೇಶವನ್ನು ಯಾರೂ ಕೊಡೋದಿಲ್ಲ ಇವತ್ತಿನ ಕಾಲಕ್ಕೆ. ಮಕ್ಕಳು ಹಡಿತೇವೆ, ಆದ್ರೆ ಅವ್ರು ಬಿಟ್ಟು ಎಲ್ಲ ಹೊರಗಿನ ದೇಶಕ್ಕೆ ಹೋಗಿ ನಮ್ಮನ್ನು ಪರದೇಶ ಮಾಡ್ತಾರೆ. ಆದ್ರೆ ಗುರೂಜಿ ಅವರು ಏನು ಮಾಡ್ತಾರೆ, ತಂದೆ ತಾಯಿಯನ್ನು ಪರದೇಶ ಮಾಡಿ ಹೋಗಬೇಡ್ರಿ, ಅದರಂಥ ಪಾಪ ಇನ್ನು ಯಾವುದೂ ಅಲ್ಲ, ಅದನ್ನು ನೀವು ಕಲೀರಿ ಜೀವನದೊಳಗೆ. ಇದು ಭಾಳ ಮುಖ್ಯವಾದ ನಿಮ್ಮ ಸ್ಥಿತಿಗತಿಯನ್ನು ತಿಳಿಸುವಂಥ ಒಂದು ಸಂದೇಶವನ್ನು ನಾನು ಕೊಡ್ತೇನೆ. ನಾನು ನಿಮ್ಮ ಹಿತಕ್ಕಾಗಿ ಮಾತಾಡ್ತೇನೆ, ಹೇಳ್ತೇನೆ. ಇನ್ನಾದರೂ ಹೆಣ್ಮಕ್ಳು ನೀವು ಬುದ್ಧಿವಂತರಾಗ್ರಿ, ವಿದ್ಯೆಯನ್ನು ಕಲಿತೇವೆ ಅಂತ ಅದನ್ನು ದುರಂಕಾರದಿಂದ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೋಬೇಡ್ರಿ ಅಂತ ಗುರೂಜಿ ಸಂದೇಶವನ್ನು ದಿನ ಕೇಳ್ತೇವೆ. ಕೇಳೋದ್ರಿಂದ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆಕತಿ. ಸರ್ವಧರ್ಮದ ಪ್ರೇಮಿಯಂತೆ, ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ. ಬಡವ ಬಲ್ಲಿದ ಭೇದ ಕಾಣರಂತೆ, ಬಡವ ಬಲ್ಲಿದ ಭೇದ ಕಾಣರಂತೆ. ಅನ್ನದಾಸೋಹ ಪ್ರಿಯರು ಇವರಂತೆ, ಇವರನ್ನು ನಂಬಿದರೆ ನಿಶ್ಚಿಂತೆ.
ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ. ಎಷ್ಟೋ ನಾವು ಯಾರ್ಯಾರೋ ಕೂಡ ಹೋಗಿ ಏನೇನೋ ಮಾತಾಡಿಬಿಡ್ತೇವೆ. ಗುರುಜಿ ರಾಶಿ ಭವಿಷ್ಯ ಹೇಳ್ತಾರ, ಆದ್ರೆ ಹೇಳ್ತಾರ ನೋಡ್ರಿ ನೀವು ಇವತ್ತು ದಿನ ಯಾರು ಕೂಡ ಹೊರಟು ಮಾತಾಡಬೇಡ್ರಿ, ಕೆಟ್ಟದಾಗಿ ನಡ್ಕೋಬೇಡ್ರಿ ಅಂತ ಹೇಳ್ತಾರ. ಆದ್ರೆ ಅದನ್ನು ಕಲಿತು ನಾವು ಇಡೀ ದಿನ ಮೌನವಾಗಿರ್ತೇವೆ, ದೇವರಾಗಿರ್ತೇವೆ. ಅವತ್ತಿನ ದಿನ ಎಷ್ಟು ಸುಖದಿಂದ ಇರ್ತೇವೆ ಅನ್ನೋದು ಭಾಳ ನಮಗೆ ನಾವೇ ತಿಳ್ಕೊಳ್ಳುವಂಥ ಒಂದು ವಿದ್ಯೆ ಇದು. ಅದಕ್ಕೆ ಗುರುಜಿ ಅವರು ಇಂಥವ್ರು ನಮಗೆ ದೇವ್ರನ್ನ ಕಂಡಿಲ್ಲ, ಆದ್ರೆ ಗುರುಜಿಯನ್ನು ದೇವರ ದೃಷ್ಟಿಯಿಂದ ಇವಾಗ ನೋಡಾಕತ್ತೇವಿ. ಆ ಗುರುಜಿ ಅವರಿಗೆ ನನ್ನ ನಮನಗಳನ್ನು ಹೇಳ್ತೇನೆ. ಇಂಥವ್ರು ದೇವರಾಗಿ ನಮ್ಮ ಇದಕ್ಕೆ ದೇಶದೊಳಗೆ ಅದಾರಲ್ಲ, ಇನ್ನೂ ನಾವು ಬದುಕಿ ಬಾಳ್ತೇವೆ ಇಂಥವ್ರನ್ನ ಕಂಡ್ರೆ ಅಂತ ನಾ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ನಾದಿರ್ದೋ
ವ್ಯಾಖ್ಯಾ ಪೂಜ್ಯ ಶ್ರೀ ಡಾಕ್ಟರ್ ಆನಂದ್ ಮಹರ್ಷಿ ಅವರಿಗೆ ಗದಗ ಜನತೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಮೊದಲನೇದಾಗಿ ಜಿ ಕನ್ನಡಕ್ಕೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆನಂದ ಗುರೂಜಿಯವರು ನಮ್ಮ ಗದಗಿಗೆ ಬರ್ತಾ ಇರೋದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಡಾಕ್ಟರ್ ಆನಂದ ಮಹರ್ಷಿ ಗುರೂಜಿಯವರು ನಡೆದಾಡುವ ದೇವರೆಂದೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ 4 ತಿಂಗಳ ಹಿಂದೆ ಗುರೂಜಿಯವ್ರ ಜೊತೆ ನಾವು ಫೋನ್ನಲ್ಲಿ ಮಾತಾಡಿದ್ವಿ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾನು ಬೆಳಕನ್ನು ಕಾಣ್ತಾ ಇದ್ದೀನಿ. ಮತ್ತೊಬ್ಬ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ನಮ್ಮ ಗದಗ್ನಲ್ಲಿ ನಡೆದಾಡುವ ದೇವರೆಂದೇ ಹೆಸರು ಖ್ಯಾತಿಯಾಗಿದ್ದರು. ಮತ್ತೊಬ್ಬ ನಡೆದಾಡುವ ದೇವರನ್ನು ನೋಡಲಿಕ್ಕೆ ನಾವು ಇವತ್ತು ಕಾತುರದಿಂದ ಕಾಯ್ತಾ ಇದ್ದೀವಿ. ಗುರೂಜಿಗೆ ನಮ್ಮ ಗದಗಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಂಧಕಾರವ ನೀಗಲು ಬಂದ ಬಂಧುವು ನೀ, ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ, ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ, ಗುರು ನೆಮ್ಮದಿಯ. ನನ್ನ ಹೆಸರು ಅಕ್ಕಮಹಾದೇವಿ ಹಿರಮಠ ಅಂಥೇಳಿ. ನಾನು ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಆನಂದ ಗುರೂಜಿಯವರ ಕಾರ್ಯಕ್ರಮಕ್ಕಾಗಿ ನಾನು ಆಗಮಿಸಿದ್ದೀನಿ. ಆನಂದ ಗುರೂಜಿಯವರಂದರೆ ನನಗೆ ಸಾಕ್ಷಾತ್ ದೇವಿ ಸ್ವರೂಪವಾಗಿ ಕಾಣಿಸ್ತಾರೆ. ಅವ್ರನ್ನ ಬೆಳಗ್ಗೆ ಅವ್ರ ದರ್ಶನ ಮಾಡಲಾರ್ದನ, ಅವ್ರ ಕಾರ್ಯಕ್ರಮ ನೋಡಲಾರ್ದನ ಮುಂದೇನೂ ಮಾಡೋದೇ ಇಲ್ಲ. ನಾನು ಅವ್ರು ಹೇಳಿದಂಥ ಅನುಷ್ಠಾನಗಳಿಂದ ನಾವು ಏನೇನು ಆಗುತ್ತಂತ ಹೇಳ್ಯಾರ ಅದೆಲ್ಲ ನಮಗೆ ನಿಜ ಆಗೈತಿ. ಹಾಗಾಗಿ ನಾನು ಆನಂದ ಗುರೂಜಿಯವರ ಪರಮ ಭಕ್ತಳಾಗಿದ್ದೇನೆ. ಆ ಆನಂದ ಗುರೂಜಿಯವ್ರನ್ನ ಕರ್ಕೊಂಡು ನಾವು ನಮ್ಮದೊಂದು ಟೀಮ್ ಇದೆ. ಅಲ್ಲಿ ನಾವು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಸದಾಕಾಲ ಮಾಡ್ತಾ ಬಂದಿದ್ದೇವೆ. ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ನಾವು 8 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಆ ಲಲಿತಾ ಸಹಸ್ರನಾಮ ಮುಕ್ತಾಯ ಸಮಾರಂಭ ಸಾಮೂಹಿಕ ಲಲಿತಾ ಕುಂಕುಮಾರ್ಚನಾ ಕಾರ್ಯಕ್ರಮವನ್ನು ಆನಂದ ಗುರೂಜಿಯವರ ಸಮ್ಮುಖದಲ್ಲಿ ಮುಗಿಸಬೇಕೆಂಬುದೇ ನಮ್ಮ ಉದ್ದೇಶವಾಗಿದೆ. ಆನಂದ್ ಗುರೂಜಿಗೆ ಕೋಟಿ ಕೋಟಿ ನಮನಗಳು. ನಮ್ಮಲ್ಲಿ ಏನೋ ಸಮಸ್ಯೆ ಇದ್ದರೂ ಬೇಗ ಪರಿಹಾರ ಕೊಡ್ತಾರೆ. ಮತ್ತು ನಮ್ಮ ಏನಾದರೂ ಹೇಳೋದಿದ್ದರೆ ಹೇಳೋದು, ನಮ್ಮ ಮನೆಯಲ್ಲಿ ಸಮಸ್ಯೆ ಇದ್ದರೆ ಬೇಗನೆ ಪರಿಹಾರ ಕೊಡ್ತಾರೆ. ಗದಗಿಗೆ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಏನೇನು ಮನಸ್ಸಿನಲ್ಲಿ ಏನೇನು ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಬೇಗ ಪರಿಹಾರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ. ನಾನು ಶೈಲಜಾ ಹವಾಲ್ದಾರ ಹುಯಿಲೊಂದ ಬಂದಿದ್ದು. ನಾನು ಗುರುಜಿಯವರ ಕಾರ್ಯಕ್ರಮ ದಿನ ನೋಡ್ತೀನಿ. ಅವ್ರ ದಿನ ಕಾರ್ಯಕ್ರಮ ನೋಡಿ ನಂಗೆ ಭಾಳ ಸಂತೋಷ ಆಗ್ತೈತಿ. ನಾನು ಅವರೆಲ್ಲ ಹೇಳಿದಂಥ ಪೂಜಾ ಪುನಸ್ಕಾರ ಎಲ್ಲ ಮಾಡ್ತೀನಿ. ಮಕ್ಕಳ ಬಗ್ಗೆ ಹೇಳ್ತಾರೆ, ಅವರು ಎಲ್ಲರ ಬಗ್ಗೆನೇ ಹೇಳ್ತಾರೆ. ಆದರೆ ಅವ್ರದ್ದು ದರ್ಶನ ಪಡೆಯೋದು ಇವತ್ತು ಅವಕಾಶ ಸಿಕ್ಕೈತಿ. ಭಾಳ ಸಂತೋಷ ಆಗೈತೆ ನಮಗೆ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ.
ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಉಪದೇಶಿಸಿ, ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ, ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ಅಕ್ಷರದ ಜೊತೆ ಜಗಜ್ಜಾಲಪಾಲಂ ಖಜತ್ಕಂಠಮಾಲಂ ಶರಚ್ಚಂದ್ರಬಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಯಂ ಸುಪದ್ಮಾಸಹಾಯಂ ಭಜೇಹಂ ಭಜೇಹಂ ಸದಾಂಬೋಧಿವಾಸಂ ಗಲಪುಷ್ಪಹಾಸಂ ಜಗತ್ಸನ್ನಿವಾಸಂ ಶತಾದಿತ್ಯಭಾಸಂ ಗದಾಚಕ್ರಶಸ್ತ್ರಂ ಲಸತ್ಪೀತವಸ್ತ್ರಂ ಹಸಚ್ಚಾರುವಕ್ರಂ ಭಜೇಹಂ ಭಜೇಹಂ ರಮಾಕಂಠಹಾರಂ ಶ್ರುತಿವ್ರಾತಸಾರಂ ಜನಾಂತರ್ವಿಹಾರಂ ಧರಾಭಾರಹಾರಂ ಚಿದಾನಂದರೂಪಂ ಮನೋವ್ಯಸ್ವರೂಪಂ ಧೃತಾನೇಕರೂಪಂ ಭಜೇಹಂ ಭಜೇಹಂ ಜರಾಜನ್ಮಹೀನಂ ಪರಾನಂದಪೀನಂ ಸಮಾಧಾನಲೀನಂ ಸದೈವಾನದೀನಂ ಜಗಜ್ಜನ್ಮಹೇತುಂ ಸುರಾನೀಕಕೇತುಂ ತ್ರಿಲೋಕೈಕಸೇತುಂ ಭಜೇಹಂ ಭಜೇಹಂ कृताम्नाय गानं खगाधीशयानं विमुक्तेर्निदानं हराराति बोलो भारत माता की, बोलो भारत माता की ಒಂದೇ 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 ಗದಗಿನ ಮಹಾಜನತೆಗೆ, ಗದಗಿನ ನನ್ನ ತಾಯಿ ತಂದೆಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಶ್ರೀ ವಿಷ್ಣು ದಶಾವತಾರದ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಕಲ್ಯಾಣಾತ್ಮದ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ 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 ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ.
ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಗದಗಿನ ಗಾನಯೋಗಿ ಪಂಚಾಕ್ಷರಿ ಗವಾಯಿರವರ ಎಂತಹ ಅಂಧರನ್ನೂ ಸಹಿತ ಮಾತಾಡಿಸುವಂಥ ಶಕ್ತಿ ರಾಜ್ಯ ದೇಶ ಹೊರದೇಶಗಳಲ್ಲಿರ್ತಕ್ಕಂತಹ ಅಂಧರೂ ಸಹಿತ ಅಂಧ ಪರಿವಾರ ಅಂಧ ಕುಟುಂಬ ಅಂಧದಲ್ಲಿರ್ತಕ್ಕಂಥ ಅಂಧಕಾರದಲ್ಲಿರ್ತಕ್ಕಂತಹ ಅವರ ಸಂಕಷ್ಟಗಳನ್ನು ಹೋಗಲಾಡಿಸುವಂಥ ಶಕ್ತಿ ಗದಗಿನ ಪುಟ್ಟರಾಜ ಗವಾಯಿರವರಿತ್ತು. ಗಾನಯೋಗಿ ಪುಟ್ಟರಾಜ ಗವಾಯಿರವರ ಆ ನುಡಿಮುತ್ತಲ್ಲಿ ಧೈರ್ಯವನ್ನು ಕೊಟ್ಟು ಅಂಧರೂ ಸಹಿತ ಬದುಕಬಹುದು, ನೀವು ರಾಜ್ಯಕ್ಕೆ ದೇಶಕ್ಕೆ ಬೇಕಾಗಿರುವಂಥವರು, ನಿಮ್ಮ ಸಂಗೀತದಲ್ಲಿ ಎಂತಹ ರೋಗ ರುಜಿನಗಳಿದ್ದರೂ ಸಹಿತ ಗುಣ ಆಗುತ್ತೆ ಅಂತ ಹೇಳಿದಂಥ ಮಹಾಚೇತನ ಶಕ್ತಿ ಇವತ್ತಿನ ದಿವಸ ನಿಮ್ಮ ಊರಲ್ಲಿರ್ತಕ್ಕಂಥ ಪುಟ್ಟರಾಜ ಗವಾಯಿರವರು. ಧಾರ್ಮಿಕತೆ, ಆಧ್ಯಾತ್ಮಿಕತೆ, ದೇವತಾರಾಧನೆ, ದೇವರ ಪೂಜೆ, ಸಾಧು ಸಂತರ ಪೂಜೆ ಜೊತೆಗೆ ಯಾವುದೇ ಮಠಾಧೀಶ್ವರರು ಯಾವುದೇ ಗುರುಗಳು ಬಂದರೂ ಸಹಿತ ನಾವು ನಿಮ್ಮೊಂದಿಗಿದ್ದೇವೆ, ನಾವು ಸಹಿತ ಧರ್ಮ ಪರಿಪಾಲನೆ ಮಾಡ್ತೇವೆ, ಧರ್ಮದಲ್ಲಿ ಸದಾ ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ ಅಂತ ಹೇಳಿ ಧರ್ಮದ ರಥಯಾತ್ರೆಯನ್ನು ಎಳೆಯುವಂಥ ಏಕೈಕ ಪಟ್ಟಣ ಯಾವುದಾದ್ರು ಇದ್ದರೆ ಅದು ಗದಗ ಕ್ಷೇತ್ರ. ಧರ್ಮದ ರಥಯಾತ್ರೆ ಎಳೆಯುವುದರಲ್ಲಿ ಗದಗ ಕ್ಷೇತ್ರ ಇವತ್ತಿನ ದಿವಸ ಮುಂಚೂಣಿಯಲ್ಲಿದೆ. ಈ ಭಾಗದಲ್ಲಿರ್ತಕ್ಕಂಥ ತಾಯಂದರು, ಅಣ್ಣ ತಮ್ಮಂದಿರು, ರೈತ ಬಾಂಧವರು ಜೊತೆಗೆ ನಮ್ಮ ಭಾರತದ ಗಡಿ ಭಾಗದಲ್ಲಿ ಭಾರತಾಂಬೆಯ ಸೇವೆ ಮಾಡಲಿಕ್ಕೆ ಸಾಕಷ್ಟು ಜನ ಮಕ್ಕಳ ಹೆತ್ಕೊಂಡಿರ್ತಕ್ಕಂಥ ತಾಯಂದರು ನೀವಿಲ್ಲಿದ್ದೀರಿ. ನಿಮಗೀಗೋ ಅನಂತ ಕೋಟಿ ವಂದನೆಗಳು. ಹಾಗೆ ಸಾಕಷ್ಟು ಜನ ರೈತರನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಭಾಗ, ಸಾಕಷ್ಟು ಜನ ರೈತ ಬಾಂಧವರನ್ನ ಒಳಗೊಂಡಿರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ನಾನು ಬಹಳ ತಡವಾಗಿ ಬಂದೆ. ಮೊದಲನೇದಾಗಿ ನಿಮ್ಮೆಲ್ಲರಲ್ಲೂ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಯಾಕೆಂದರೆ 10 ಗಂಟೆಗೆ ವೇದಿಕೆಗೆ ಬರಬೇಕಾಗಿತ್ತು, ನಾವು 10 ಗಂಟೆಗೆ ವೇದಿಕೆಗೆ ಬರಬೇಕಾಗಿತ್ತು. ಈಗ ಸರಿಸುಮಾರು ಸಮಯ ಸಾಕಷ್ಟು ದೂರ ಆಯಿತು. ಆದರೂ ನಿಮ್ಮೊಳಗಿರುವ ಪ್ರೀತಿ ಉತ್ಸಾಹ, ನಿಮ್ಮಲ್ಲಿರ್ತಕ್ಕಂತಹ ಒಂದು ವಾತ್ಸಲ್ಯ, ಆ ಪ್ರೀತಿ ವಿಶ್ವಾಸ, ತಾಯಂದರು ಈ ಮಗನ ಮೇಲೆ ಇಟ್ಟಿರ್ತಕ್ಕಂಥ ಈ ಪ್ರೀತಿ ಇದೆಯಲ್ಲ, ಈ ಬಾಂಧವ್ಯ, ಇದು ಬಹುಶಃ ಯಾರಿಗೆ ನೀವು ಕೊಟ್ಟಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಮನೆ ಮಕ್ಕಳಿಗೂ ನೀವು ಈ ಪ್ರೀತಿ ವಾತ್ಸಲ್ಯ ಕೊಟ್ಟಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಕೊಟ್ಟಿರೋದಕ್ಕಾಗಿ ನನ್ನ ಮುಂದಿನ 7 ಜನ್ಮ ಎತ್ತಿದ್ರೂ ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ. ಒಳ್ಳೆಯದಾಗಲಿ, ಭಗವತಿ ಅನುಗ್ರಹ ನಿಮಗೆ ಚೆನ್ನಾಗಿರಲಿ. ರಾಜ್ಯದ ಜನತೆ, ನಮ್ಮ ಭಾರತೀಯ ಸ್ತ್ರೀಯರು,
ಹೆಣ್ಣು ಮಕ್ಕಳು, ತಾಯಂದರು, ನೀವು ಸದಾ ನಗನಗ್ತಾ ಇರಬೇಕು. ನೀವು ನಗನಗ್ತಾ ಇದ್ದರೆ ಮಾತ್ರ ನೀವು, ನಿಮ್ಮ ಪರಿವಾರ, ನಿಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ ಇದು ಸುಭಿಕ್ಷವಾಗಿರುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಸಹಿತ ಸಾಮೂಹಿಕವಾಗಿ ಒಂದು ಲಕ್ಷ್ಮಿ ಅನುಷ್ಠಾನವನ್ನು ಮಾಡೋಣ. ವಿಶೇಷವಾಗಿ ಸಕಲ ಸಂಕಷ್ಟಗಳು ದೂರ ಆಗಲಿಕ್ಕೋಸ್ಕರ ಇವತ್ತು ನಾನು ಹೇಳಿರುವಂಥ ಒಂದು ತಂತ್ರಸಾರವನ್ನು ನೀವು ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸೋಣ, ದೇಶದ ಕತ್ತಲನ್ನು ಹೊಡೆದೋಡಿಸೋಣ. ಭಾರತೀಯರು ನಾವು ಯಾವತ್ತೂ ಸಹಿತ ಸಾಂಸ್ಕೃತಿಕ ನಗರಿಯಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವನ್ನು ಸಹಿತ ಒಳಗೊಂಡಿರ್ತಕ್ಕಂಥವ್ರು ನಾವು ಭಾರತೀಯರು. ನಮ್ಮ ಭಾರತ ದೇಶದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿತನ, ನಮ್ಮಲ್ಲಿರ್ತಕ್ಕಂಥ ಪೂಜೆ ಪುನಸ್ಕಾರ, ಗುರುಗಳು ಅಥವಾ ಧಾರ್ಮಿಕ ಕ್ಷೇತ್ರದ ಮುಖಂಡರು, ಸಾಧು ಸಂತರು, ಇಂಥವರಿಗೆ ನೀವು ತೋರಿಸುವಂತಹ ಗೌರವ, ನಿಮ್ಮಲ್ಲಿರ್ತಕ್ಕಂಥ ಪೂಜ್ಯ ಮನೋಭಾವ ಇದೆಲ್ಲವೂ ಸಹಿತ ಭಗವಂತನ ಸಾಕ್ಷಾತ್ಕಾರವಾಗಿ ಇಲ್ಲಿ ಸದಾಕಾಲ ಯಾವುದೇ ಥರ ದುರ್ಭಿಷ್ಟ ಕಾಲ ಬರೆದಿರ ಸುಭಿಕ್ಷವಾದಂಥ ಕಾಲ ದಯಪಾಲಿಸಲಿ. ಶೀಘ್ರವಾಗಿ ಗದಗಿಗೆ ವರುಣನ ಕೃಪೆಯಾಗಲಿ, ಬೇಗ ಮಳೆ ಆಗಿ ರೈತ ಬಾಂಧವರು ನೆಮ್ಮದಿ ಸುಖ ಸಂತೋಷದಿಂದಿರಲಿ. ಈ ಭಾಗದಲ್ಲಿ ರೈತ ಬಾಂಧವರು ಬೆಳೀತಕ್ಕಂಥ ಬೆಳೆಗೆ ಒಳ್ಳೆ ಮೌಲ್ಯ ಸಿಗಲಿ. ಈಗ ತಾವೆಲ್ಲರೂ ಸಮಾಧಾನದಲ್ಲಿ ಕೂತಿದ್ದೀರಿ. ನಿಮ್ಮ ಈ ಸಮಾಧಾನ, ನಿಮ್ಮ ಈ ತೃಪ್ತಿಕರವಾದಂಥ ಅನುಷ್ಠಾನ ಇದನ್ನು ನೋಡಿ ನನಗೆ ಬಹಳ ಸಂತೋಷ. ತಾವೆಲ್ಲ ಇಷ್ಟೇ ಸಮಾಧಾನವಾಗಿದ್ದರೆ ಅನುಷ್ಠಾನವನ್ನು, ಪೂಜಾ ಅನುಷ್ಠಾನವನ್ನು ಶುರು ಮಾಡೋಣ. ಹಾಗೆ ನಮ್ಮ ಈ ಧರ್ಮರಥ ಯಾತ್ರೆ, ಮಹರ್ಷಿ ಧರ್ಮಯಾತ್ರೆ ರಾಜ್ಯದಾದ್ಯಂತ ಪ್ರತಿ ಡಿಸ್ಟಿಕ್ಕು, ತಾಲೂಕುಗಳಿಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಇಂತಹ ಪ್ರತಿ ಡಿಸ್ಟಿಕ್ಕು, ತಾಲೂಕಿಗೆ ನಾವು ಪ್ರಯಾಣ ಬೆಳೆಸುವಂಥ ಕಾಲದಲ್ಲಿ ಪ್ರತಿಯೊಂದು ಕಾಲಕ್ಕೂ ಸಹಿತ ನಮ್ಮೊಂದಿಗೆ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಸಹಿತ ಇವತ್ತಿನ ದಿವಸ ಅಂಗರಕ್ಷಕರು, ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಠಾಣೆ ಈ ಭಾಗದಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ಧರ್ಮರಥ ಯಾತ್ರೆಯನ್ನು ಎಳಿಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ. ಯಾಕೆಂದರೆ ಇದು ಸಾಂಸ್ಕೃತಿಕವಾದಂಥ ವಿಶೇಷವಾಗಿರ್ತಕ್ಕಂಥ ಧರ್ಮರಥ ಯಾತ್ರೆ. ಈ ಧರ್ಮರಥ ಯಾತ್ರೆಗೆ, ಈ ಧರ್ಮದ ಒಂದು ದಿಗ್ವಿಜಯಕ್ಕೆ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ಈ ಭಾಗದ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ನಮ್ಮ ಜೊತೆಯಲ್ಲಿದ್ದಾರೆ. ಗೋವಿಂದಗೌಡ ಪಾಟೀಲ್ರವರ ಘನ ನೇತೃತ್ವದಲ್ಲಿ ಅವರ ಸಿಬ್ಬಂದಿ ಪೂರ್ತಿ ಇವತ್ತಿನ ದಿವಸ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ಶ್ರೀನಿವಾಸನ ಅನುಗ್ರಹ ಆಗಲಿ, ಗುರುಗಳ ಆಶೀರ್ವಾದವನ್ನು, ಈ ಒಂದು ಶ್ರೀನಿವಾಸನ ಕೃಪಾಶೀರ್ವಾದವನ್ನು ನಾವು ಅವರಿಗೆ ದಯಪಾಲಿಸ್ತಾ ಇದ್ದೇವೆ. ಅದರಿಂದ ಗೋವಿಂದಗೌಡರವರು ದಯವಿಟ್ಟು ತಾವು ಈ ಕಡೆ ಬರಬೇಕು. ಒಬ್ಬ ವ್ಯಕ್ತಿನ ನಾವು ಗುರುತಿಸಿದ್ರೆ ಅವ್ರ ಹಿಂದೆ ಇರ್ತಕ್ಕಂಥ ಎಲ್ಲ ಪಡೆಯನ್ನು ನಾವು ಗುರುತಿಸ್ದಂಗೆ. ಯಾಕೆಂದರೆ ಪೊಲೀಸ್ ಸಿಬ್ಬಂದಿ ಕೆಲಸ ಏನು ಅಂತ ಇಡೀ ರಾಜ್ಯ ಜನತೆಗೆ ನಾನು ಹೇಳ್ತಾ ಇರ್ತೇನೆ. ಒಂದು ದಿವಸ ಡ್ಯೂಟಿಗೆ ಅಂತ ಮನೆ ಬಿಟ್ಟು ಆಚೆ ಬಂದರೆ 3 ದಿವಸ ಆದರೂ ಆಯಿತು, 4 ದಿವಸನಾದರೂ ಆಯಿತು, ನಿರಂತರವಾಗಿ ಡ್ಯೂಟಿ ಮಾಡಿ ತಮ್ಮನ್ನು ತಾವು ಮರೆತು ಕೆಲಸವನ್ನು ಮಾಡಿ ನಮಗೆ ರಕ್ಷಣೆ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಸಿಬ್ಬಂದಿ ಇದೆ. ಅದಕ್ಕೆ ಜೋರಾದ ಒಂದು ಚಪ್ಪಾಳೆ ಬಾರಿಸಿ. ಓಂ ವನಮಾಲೆ ಗದೇಶಾಂಗೇ ಶಂಗೆ ಶಕ್ರೆ ಜನಂತಕೆ ಶ್ರೀಮನ್ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ ರೋಚನೋ ರೋಚಮಾನ ಶೋಭನೋ ಶೋಭಮಾನ ಕಲ್ಯಾಣ. ಇನ್ನೊಂದು ವಿಶೇಷ, ನಾವು ವೇದಿಕೆಗೆ ಒಳಗಡೆ ಬರಬೇಕಾದ್ರೆ ಇವರ ಸಿಬ್ಬಂದಿ ವರ್ಗಕ್ಕೆಲ್ಲ ನೋಡಿ ಬಣ್ಣ ಮಾಡಿರೋದು ಜನ. ನಮ್ಮ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ತಾಯಂದರಿಗೆ ಅಂತ ನಾನು ತಂದಿದ್ದೆ. ಆದರೆ ನನ್ನ ಹಿಂದೆ ಬರ್ತಕ್ಕಂಥವರು ರಂಗನ್ನು ಎರಚಿಕೊಂಡು ವಿಶೇಷವಾದಂಥ ರೀತಿ ಬಣ್ಣವನ್ನು ನೀವು ಹಾಕ್ಕೊಳ್ಳಿಲ್ಲ, ಬಣ್ಣವನ್ನು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಹಾಕಿದ್ರಿ. ನೋಡಿ ಪಾಪ ಅವ್ರ ಬಟ್ಟೆಗಳೆಲ್ಲನೂ ಯಾಕೆ ಕುಂಕುಮ ಮಾಡಾಕ್ಬಿಟ್ಟಿದ್ದೀರಿ. ಆದರೆ ಒಂದು ಇಷ್ಟು ಮೈಮೇಲೆ ಕುಂಕುಮ ಬಿದ್ದರು ಈ ಧರ್ಮದ ರಥಯಾತ್ರೆ, ಧರ್ಮದ ತೇರೆಳಿಲಿಕ್ಕೆ, ಈ ನಿಮ್ಮ ಆನಂದ್ ಗುರೂಜಿಯವರ ರಕ್ಷಣೆಗೆ ಸದಾಕಾಲ ಈ ನನ್ನ ಅಣ್ಣ ತಮ್ಮಂದರೆಲ್ಲರೂ ನಿಂತಿದ್ದಾರೆ. ಹಾಗೆ ತಾವೆಲ್ಲ ಸಮಾಧಾನವಾಗಿರಿ, ಪೂಜೆ ಶುರು ಮಾಡೋಣ. ಎಲ್ಲ ಕಡೆ ದೀಪ ಅಂಟಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಾವೆಲ್ಲ ಇಡೀ ರಾಜ್ಯದಲ್ಲಿ ನಾವು ಎಲ್ಲೇ ಪ್ರಯಾಣ ಬೆಳೆಸಿದ್ರೂ ಒಂದೇ ಒಂದು ಕೋರಿಕೆ ನಂದಿರುತ್ತೆ. ಏನಪ್ಪ ಅಂದರೆ, ನಿಮ್ಮಗಳ ಸಮೀಪದಲ್ಲಿ ನೀವು ಇರೋವಂಥ ಸ್ಥಳಕ್ಕೆ ನಾನು ಬರೋದು. ಈ ಗದಗಲ್ಲಂತೂ ನಿಮ್ಮಲ್ಲಿರೋ ಈ ಪ್ರೀತಿ ವಿಶ್ವಾಸಕ್ಕೋಸ್ಕರ ಖಂಡಿತ ನಾನು ಬರ್ತೇನೆ. ನಿಮಗೆ ಈಗಲೇ ಮಾತು ಕೊಡ್ತಾ ಇದ್ದೀನಿ. ಆದರೆ ನೀವು ಬೊಂಬೆಗಳಾಗಿರಬೇಕು. ನಾವು ಬಂದಾಗ ಬೇರೆ ಕಡೆ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀರಲ್ಲ, ಎದ್ದೇಳೋದು, ನೂಕಾಡೋದು, ತೊಂದರೆ ಕೊಡೋದು, ಇದು ಯಾವುದು ನೀವು ಮಾಡಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವು ಮಾಡಲ್ಲ ಅಂತ ಒಂದು ಸತಿ ಜೋರ ಕೈ ಎತ್ತಿ. ನೀವೆಲ್ಲ ಬೊಂಬೆಗಳ ಥರ ಕೂತಿದ್ರೆ ಮಾತ್ರ ಚಪ್ಪಾಳೆ ಬಾರಿಸಿ ದೀಪ ಅಂಟಿಸೋಣ. ತದೇವ ಲಗ್ನಂ ಸದನಂ ತದೇವ. ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಮಹಾಭಯಾರಂ ಸರ್ವಲೋಕೈಕರಾತಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾದಲೆ ಪದ್ಮದಲಾಯದ ಶ್ರೀ ವೆಂಕಟೇಶ
ಎಲ್ಲ ದೀಪ ಅಂಟಿಸ್ಕೊಂಡ್ರ? ಈಗ ದೀಪದ ತಟ್ಟೆಯನ್ನು ನಿಮ್ಮ ಶಿರದ ಮೇಲೆ ಇಟ್ಕೋಬೇಕು. ನಿಮ್ಮ ತಲೆಯಿಂದ ಮೇಲೆ ಎಲ್ಲ ಶ್ರೀನಿವಾಸನಿಗೆ ಆರತಿ ಮಾಡಿ. ದೀಪಗಳೆತ್ತಿ ಮೇಲೆತ್ತಿ. ಗೋವಿಂದ ಜಾತಂಬುದ್ಧಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ವೆಂಕಟೇಶ